ಕ್ಷೇತ್ರಾದಿ ದೇವತೆಯಾದಂತಹ ಆದಿಶಕ್ತಿಯಲ್ಲಿ ನಮಸ್ಕರಿಸಿ, ಅದೇ ರೀತಿಯಾಗಿ ಯಾವುದನ್ನು ತಿಳಿದು ಮುಮುಕ್ಷತ್ವವನ್ನು ಪಡೆಯಬೇಕೆಂದ ಬಂದಂತಹ ತಮ್ಮ ಎಲ್ಲರ ಹೃದಯದಲ್ಲಿ ಆಸೀನರಾದಂಥ ಆ ಚೈತನ್ಯ ಶಕ್ತಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನವರಾತ್ರಿಯ 3ನೇ ದಿನ, ಜಗನ್ಮಾತೆಯ ಚರಿತ್ರೆ, ಶಕ್ತಿ, ದಯಾಗುಣ, ಮಾತೃದು ಹೃದಯ ಆದಂತಹ ಆ ಜಗನ್ಮಾತೆಯನ್ನ, ಆ ಅಂತಃಕರಣದಲ್ಲಿರುವಂತಹ ಶಕ್ತಿಯನ್ನ ನಾವು ಎಲ್ಲರೂ ಪಡೆದುಕೊಳ್ಳುವಂತ ಹೇಳ್ತಾ, ಇವತ್ತಿನ 3ನೇ ದಿವಸದಲ್ಲಿ ಆ ಜಗನ್ಮಾತೆ ಚಂದ್ರಗಂಟ ಅನ್ನುವಂತಹ ಅವತಾರವನ್ನ ತಾಳಿಕೊಂಡು ಬಂದ. ವೈನ್ಯದಲ್ಲಿ ಶೈಲಪುತ್ರಿಯನ್ನ ನೋಡಿದ್ವಿ. ಆ ಶೈಲಪುತ್ರಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನ, ಕತ್ತಲೆಯನ್ನ ಹೊರಗಿಳಿಸಲು, ಅದೇ ರೀತಿಯಾಗಿ 2ನೇ ದಿನದಲ್ಲಿ ಬ್ರಹ್ಮಚಾರಿಣಿಯಾಗಿ ತನ್ನ ಶಕ್ತಿಯಿಂದ ನಮ್ಮಲ್ಲಿರುವಂತಹ ಕಶ್ಮಲತೆಗಳನ್ನ ಹೊಡೆದು ಹಾಕಿ ಸುಖ ಸಮೃದ್ಧಿಯನ್ನು ಕೊಡ್ತಾ, ಇವತ್ತಿನ ದಿವಸ 3ನೇ ಅವತಾರ. ಇದು ದುರ್ಗಾದೇವಿಯ 3ನೇ ಅವತಾರ ಅಂತ ಹೇಳ್ತಾರೆ. ಇವತ್ತಿಗೆ ದುರ್ಗಾದೇವಿ ಅವತಾರ ಮುಕ್ತಾಯ ಆಗ್ತದ. ಇವತ್ತಿನ ದಿವಸ ಆ ಜಗನ್ಮಾತೆ ಚಂದ್ರಗಂಠ ಅನ್ನುವಂತಹ ನಾಮದ ಜೊತೆಗೆ ತನ್ನ ನಾಮಕರಣವನ್ನ ಹೇಳ್ತಾ, ಆ ಜಗನ್ಮಾತೆ ಸಿಂಹಾಸನ ರೂಢಿವಾಗಿ ಇವತ್ತಿನಿಂದ ದೇವಿ ಇಲ್ಲಿವರೆಗೆ ನಮ್ಮನ್ನೆಲ್ಲಾನು ಸ್ವಚ್ಛ ಮಾಡಿಡ್ರೆ, ನಮ್ಮ ಪಾಪ ಕರ್ಮಾದಿಗಳನ್ನೆಲ್ಲ ಸ್ವಚ್ಛ ಮಾಡಿದ್ರು. ಕೊನೆಯ ದಿವಸ ಇನ್ನೂ ಎಷ್ಟೈತೆ ಅದನ್ನೆಲ್ಲ ನಾಶ ಮಾಡಲಿಕ್ಕೆ ತಾನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಿಂಹಾಸನವನ್ನ, ಸಿಂಹದ ಒಂದ ಮೇಲೆ ಇವತ್ತಿ ಪ್ರಾರಂಭ ಆಗ್ತಾವ. ಆ ಸಿಂಹದ ಮೇಲೆ ಆಸನವಾಗಿ ಚಂದ್ರಗಂಟ ಅನ್ನುವಂತಹ ನಾಮದ ಜೊತೆಗೆ ತಾನು ಚಂದ್ರನನ್ನ ತನ್ನ ಶಿರದ ಮೇಲೆ ಧರಿಸಿದಾತ ತಾಯಿವತಿ. ಅದೇ ರೀತಿಯಾಗಿ ಗಂಟೆಯನ್ನ, ಅಂದ್ರೆ ಚಂದ್ರನನ್ನ ಯಾಕೆ ಧರಿಸುವುದು ಅಂತಂದ್ರೆ ಪರಮಾತ್ಮನ ಅರ್ಧನಾರ ಸ್ವರೂಪವನ್ನು ವ್ಯಕ್ತಪಡಿಸುವುದಕ್ಕಾಗಿ. ಪರಮಾತ್ಮ ಯಾವ ರೀತಿಯಾಗಿ ಚಂದ್ರನನ್ನ ತನ್ನ ಶಿರದಲ್ಲಿ ಧರಿಸಿದನಲ್ಲ, ಅದನ್ನೇ ಆ ಏನು ತೋರಿಸ್ತದೆ ಅಂದ್ರೆ ಚಂದ್ರ ನಮ್ಮಲ್ಲಿರುವಂತಹ ಶೀತಲತೆ ಹಾಗೂ ನಮ್ಮಲ್ಲಿರುವಂತಹ ಶಾಂತಿಯನ್ನು, ಶಾಂತಿ ಆದಾಗನೇ ಎಲ್ಲವೂ ಕಾಣಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಜಗನ್ಮಾತೆ ಇವತ್ತಿನ ದಿವಸ ನಮಗೆ ಶಾಂತಿಯನ್ನ, ಆಮೇಲೆ ಶೀತಲತೆಯನ್ನ, ಆ ಗಂಟೆ ಏನು ತೋರಿಸ್ತದಪ್ಪ ಅಂತಂದ್ರೆ ಘೋರ ಶಕ್ತಿ ಎಚ್ಚರಿಕೆಯನ್ನ ತೋರಿಸ್ತದ. ಅಂದ್ರೆ ದುಷ್ಟ ಶಕ್ತಿಗಳು ಯಾರು ನನ್ನ ಭಕ್ತರ ಕಡೆಗೆ ಬಂದ್ರಂದ್ರ ನಿಮ್ಮ ಸಂಹಾರ ಮಾಡುವಂತ ತೋರಿಸುದು ಯಾವುದಂದ್ರೆ ಗಂಟೆಯ ರೂಪ. ಅದಕ್ಕೆ ನಾವು ದೇವಸ್ಥಾನದಲ್ಲೇ ಗಂಟೆ ಬಡಿತೀವಿ. ಗಂಟೆ ಅದರ ಜೊತೆಗೆ ನಮ್ಮಲ್ಲಿ ಇರುವಂತಹ ಓಂಕಾರ ಸ್ವರೂಪ ಜ್ಞಾನವನ್ನು ತೋರಿಸ್ತದ. ಅದಕ್ಕೆ ದೇವಸ್ಥಾನದ ಗಂಟೆ ಬರೀತಾರೆ ಮೊದಲು. ಆ ಗಂಟೆ ಏನು ಮಾಡ್ತೈತಂದ್ರೆ ನಮ್ಮಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನು ಹೊರಗೆ ಹಾಕ್ತದ. ಆ ಋಣಾತ್ಮಕ ಶಕ್ತಿ ಹೊರಗೆ ಹಾಕಿದಾಗ ಒಳಗೆ ಹೋದಾಗ ದೇವ ನಮ್ಮಲ್ಲಿ ಸ್ವಚ್ಛವಾದಂತ ಹೃದಯಕ್ಕೆ ದರ್ಶನವನ್ನು ಕೊಡ್ತಾನೆ.
ಅದಕ್ಕಾಗಿ ಆ ಗಂಟೆಯನ್ನ ಪ್ರತಿಯೊಂದು ದೇವಸ್ಥಾನದಲ್ಲಿ ಕಟ್ಟಿರ್ತಾರೆ. ಅದೇ ರೀತಿಯಾಗಿ ಗಂಟೆಯನ್ನ ಧಾರಣೆ ಮಾಡಿ ಚಂದ್ರಗಂಟ ನಮ್ಮಲ್ಲಿರುವಂತ ಅಘೋರವಾದಂತ ಎಂಥ ಕಷ್ಟಗಳ ಬಂದು ನಿವಾರಣೆ ಮಾಡ್ತೀನಿ, ನಾನು ಅದಕ್ಕೆ ತಯಾರಿದ್ದೀನಿ ಅನ್ನುವಂಥದ್ದ ಆ ಜಗನ್ಮಾತೆ ಹೇಳ್ತಾಳ. ಅದಕ್ಕಾಗಿ ಅದರ ಜೊತೆಗೆ ತಾನು ಇವತ್ತಿನ ದಿವಸದ ನೋಡ್ರಿ, ನಿನ್ನೆ ಮೊನ್ನೆ ತನ್ನ ಭುಜಗಳು ಎರಡೆರಡನ್ನಷ್ಟಿದ್ದು, ಆದ್ರೆ ಇವತ್ತು ತಾನು 10 ಭುಜಗಳನ್ನಾಗಿ ತೆಗೆದುಕೊಂಡು ಬರ್ತಾರೆ. ಯಾಕಂದ್ರೆ ಇನ್ನು ದುಷ್ಟರನ್ನು ಸಂಹಾರ ಮಾಡ್ಲಿಕ್ಕೆ ನಿನ್ನೆ ಆ ಮಧುಕೈಟ ಎನ್ನುವಂಥದ್ದು ವಿಷ್ಣು ಸಂಹಾರ ಮಾಡಿದ, ಇನ್ನ ದೇವಿ ಸಂಹಾರ ಯಾರೂ ಮಾಡೇ ಇಲ್ಲ. ದೇವಿ ಯಾವಾಗ ಆ ಪರಮಾತ್ಮನ ಎರಿಸು, ಪರಮಾತ್ಮ ಮಧುಕೈಟರಿಗೆ ಯುದ್ಧ ಆಯ್ತು, ಘೋರವಾದಂತಹ ಯುದ್ಧ ಆಯ್ತು. ಮುಂದೇನಾಯ್ತು ಅಂತಂದ್ರೆ ಪರಮಾತ್ಮನೇ ಅವರು ಸುದರ್ಶನ ಚಕ್ರದಿಂದ ಆ ಮಧುಕೈಟರನ್ನುವಂತವ್ರನ್ನ ಸಂಹಾರ ಮಾಡಿದ್ರು. ಮಧುಕೈಟ ಅಂದ್ರೆ ಯಾರಂದ್ರೆ ನಮ್ಮಲ್ಲಿರುವಂತಹ ರಾಗ ದ್ವೇಷಗಳು ಅಂತ ಕರೀತಾರೆ. ಮೊದಲು ನಾವು ಪರಮಾತ್ಮನ ದೇವಿಯನ್ನ ಸಾಕ್ಷಾತ್ಕಾರ ಮಾಡ್ತಿರ್ಬೇಕಾದ್ರೆ, ಈ ಒಂದು ಆಧ್ಯಾತ್ಮಿಕವನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ಏನಾಗಿರ್ಬೇಕಂದ್ರೆ ನಮ್ಮಲ್ಲಿ ರಾಗ ದ್ವೇಷಗಳಿಂದ ಮುಕ್ತನಾಗಿರಬೇಕು ಅಂತ. ಯಾಕಂದ್ರೆ ಅದೇ ಮಧುಕೈಟರ ಸಂಹಾರ ಅಂತ ಕರೀತಾರೆ. ಅದೇ ರೀತಿಯಾಗಿ ಆ ಮಧುಕೈಟ ಸಂಹಾರವನ್ನ ವಿಷ್ಣು ಮಾಡಿ ಇನ್ನು ಮುಂದೆ ಪ್ರಾರಂಭವಾಗುವುದೇ ಈ ದೇವಿ ಒಂದು ಭಕ್ತರನ್ನ ಹೆಂಗ ಸಂರಕ್ಷಣೆ ಮಾಡ್ತಾಳ, ಅದೇ ರೀತಿಯಾಗಿ ಇವತ್ತಿನ ದಿವಸ ಮತ್ತೆ ತಾನು ಒಂದು ಶಿವವನ್ನ ತೆಗೆದುಕೊಂಡು, ಅಂದ್ರೆ ಆ ಶಿವ ನಮ್ಮನ್ನ ಏನ್ ಮಾಡ್ತೈತೆ ಅಂದ್ರೆ ಎಂತ ಒಂದು ಆ ದೇವಿಗೆ ಆ ಆಧಾರವಾಗಿರ್ತಂತ ಕ್ರೂರ ಪ್ರಾಣಿ ಸಾತ್ವಿಕ ಗುಣವನ್ನು ಹೊಂದದ. ಅಂತ ಸಾತ್ವಿಕ ಗುಣ ಹೊಂದಿ ಆ ದೇವರಿಗೆ ಸಾಕ್ಷಾತ್ಕಾರ ಆಗೈತೆ ಅನ್ನೋ ಮೂಲಕ ಇನ್ನು ನಾವಾಗುದಿಲ್ಲ. ಆಗ್ಬೇಕಾದ್ರೆ ನಮ್ಮಲ್ಲಿ ಅಂತ ಕ್ರೂರ ಪ್ರಾಣಿಗಳು, ನೀನ್ ಹೇಳಿದ್ವಲ್ಲ ಎಂತೆಂತ ಕ್ರೂರ ಪ್ರಾಣಿಗಳು ಆ ಶಿವಪುರದಲ್ಲಿ ವೈರತ್ವವನ್ನು ಮರೆತಿದ್ದು ಅಂತ. ಹಂಗ ನಾವು ಇವು ಸತ್ಸಂಗಕ್ಕೆ ಬಂದಾಗ ನಮ್ಮಲ್ಲಿರುವಂತಹ ಕಾಮ ಕ್ರೋಧಾದಿಗಳು ಏನ್ ಮಾಡ್ತಾವಂದ್ರೆ ಊರ್ ಹೊರಗೆ ನಿಂತಿರ್ತಾವ್ರೆ. ಅಂತ ಅದ್ಭುತವಾದಂತಹ ಶಕ್ತಿ ಈ ಒಂದು ಶ್ರವಣ ಮಾಡಕ್ ಬಂದಾಗ ಸಿಗ್ತದ. ಅದನ್ನ ನಾವು ಬಹಳ ಅಂತಃಕರಣವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ಜಗನ್ಮಾತೆಯ ಒಂದು ಸೇವೆಯಲ್ಲೇ ತೊಡಗೋಣ. ಯಾವ ರೀತಿಯಾಗಿ ಇವತ್ತಿನ ದಿವಸ ಈ ಮಹಿಷಾಸುರ ನೋಡ್ರಿ ಪ್ರಾರಂಭವಾಗೋದೇ ಇವತ್ತಿನ 4ನೇ ಅಧ್ಯಾಯದಲ್ಲಿ. ಮಹಿಷಾಸುರ ಅಂತಂದ್ರೆ ಏನ್ರಿ? ಮಹಿಷಾಸುರ ಅಂತಂದ್ರೆ ನಮ್ಮಲ್ಲಿರುವಂತ ಅಹಂಕಾರ ನೋಡ್ರಿ. ಮೊದಲು ನೀವೇನು ಕಳ್ಕೊಂಡು ನಾವು ರಾಗ ದ್ವೇಷಾದಿಗಳನ್ನ ಕಳ್ಕೊಂಡು, ಪರಮಾತ್ಮನ ಕೃಪೆಯಿಂದ ರಾಗ ದ್ವೇಷಗಳನ್ನ ನಾವು ಕಳ್ಕೊಂತೀವಿ. ಇವತ್ತಿನ ದಿವಸ ಏನಾಗೈತೆ ಅಂತಂದ್ರ ಜಗನ್ಮಾತೆ ನಮ್ಮಲ್ಲಿರುವಂತಹ ಸ್ವಕ್ಕು ಮತ್ತು ಅಹಂಕಾರಗಳನ್ನ, ಅಹಂಕಾರ ಅನ್ನೋದು ಬಾಯಿ ಕೆಟ್ರಿ. ಅದಕ್ಕೆ ಮೌಲ್ಯವರು ಹೇಳ್ತಾರ, ನವಲ ಅಹಂಕಾರಾಚ ಗೋಟಿ ವಿಶೇಷ ನನಗೆ ಅಜ್ಞಾನಾಚ ಪಾಟಿ ಸುಜ್ಞಾನಾಚ ಜೂಬಿ ಕಂಟಿ ನಾನಾ ಸಂಕಟ ನಾಚವಿ. ಅಹಂಕಾರ ಅನ್ನೋದು ಅಷ್ಟು ಈಸಿಯಾಗಿ ಕಳ್ಕೊಂಡು ಸಾಧ್ಯ ಇಲ್ಲ. ಯಾವಾಗ ಗುರುಗಳ ಕೃಪೆ, ನಾವು ಲಾಜ ಭಯ ಶಂಕ ದುರಾವಿಲೇಮನ ನಕಳೆ ಸಾಧನ ವ್ಯಾಪರತಿ, ನಾವ್ ಎಲ್ಲವನ್ನ ಕಳ್ಕೊಂಡು ಭಯ ನಾಚಿಕೆ ಯಾವಲ್ಲಿ ಕಳ್ಕೋಬೇಕು? ಪರಮಾತ್ಮನ ಸಾನ್ನಿಧ್ಯದಲ್ಲಿ ಕಳ್ಕೋಬೇಕು. ಭಯ ಬಿಟ್ಟ ನಾಮಸ್ಮರಣೆಯನ್ನ ಮಾಡಬೇಕು, ನಾಚಿಕೆ ಬಿಟ್ಟ ಪರಮಾತ್ಮನ ಸೇವೆಯನ್ನ ಮಾಡಬೇಕು. ಅಂದಾಗ ನಮ್ಮಲ್ಲಿರುವಂತ ಅಹಂಕಾರಗಳನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯತೆ. ಹಿಂದೆ ಹೋದ್ರೆ ಎಂತೆಂಥವರಿಗೆ ಅಹಂಕಾರ ಮಾಡಬೇಡ. ಬ್ರಹ್ಮಕಾಂಡಿ ಮೀಪನ ಚರಣಿ ಗಾಲಿ ಲೋಟಾಂಗನ ಪರಬ್ರಹ್ಮ ನಾರಾಯಣ. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಅಹಂಕಾರ ಬರುವುದರಿಂದ ಇದೆಲ್ಲ ಮುಂದಿನ ಕಾರ್ಯಕ್ರಮಗಳಾದವ್ರಿ. ದೇವಿ ಹೇಳಿದಂಗ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಏನ್ ಕೆಲಸ ಕೊಟ್ಟಿರಲ್ಲ, ಆ ಕೆಲಸ ಆಗಿ ಅವ್ರು ಹೇಳಿದಂಗ ದೇವಿ ಹೇಳಿದಂಗ ಮಾಡ್ತೇವೆ ಅಂದ್ರ ಈ ಮುಂದಿನ ಚರಿತ್ರೆಗಳು ಬರ್ತಿರ್ಕಿಲ್ಲ, ಈ ದುಸ್ತರು ಹೋಗ್ತಿರ್ಕಿಲ್ಲ.
ಅವಾಗ ನಾ ದೊಡ್ಡವ ಅನ್ನುವಂಥದ್ದು ಆದಾಗನ ಇದೆಲ್ಲ ಮುಂದಾದ. ಒಂದು ಸರಿ ಬ್ರಹ್ಮನಿಗೆ ಏನು ಬರ್ತಂದ್ರೆ ಬ್ರಹ್ಮ ಸಾಂಡಿ ಲೀಪನ ಚರಣಿಗಾಲಿಲು ಟಂಗನ. ಬ್ರಹ್ಮನಿಗೂ ಅಹಂಕಾರ ಬರುತ್ತೆ. ಹೆಂಗ ಅಹಂಕಾರ ಬರ್ತಂದ್ರ ಇದನ್ನೆಲ್ಲಾ ಹುಟ್ಸಾವ ನಾನ ಹುಟ್ಟಿಸಲಿಲ್ಲ ಅಂದ್ರೆ ಇದು ಹೆಂಗ ನಡೀತಿ ಜಗತ್ತಿನ್ಯಾಗ. ಪರಮಾತ್ಮನ ಗುರುತಾತ. ಯಾಕಂದ್ರೆ ಐಸಾ ಲಾಘವ್ಯ ಮಾಯಾ ಸೂತ್ರಧಾರಿ ಪರಮಾತ್ಮ ಕರೀತಾರೆ. ಬರೇ ಮನುಷ್ಯನಾಗ ಏನಾದ್ರೆ ಸಾಕು ಪರಮಾತ್ಮ ಗುರುತಾಗ್ತದ. ಯಾವಾಗ ಆ ಬ್ರಹ್ಮನಲ್ಲಿ ಅಹಂಕಾರ ಬಂದಿದ್ ನೋಡಿ ಇವನ ಅಹಂಕಾರ ಹೆಂಗಾರ ನಾನು ನಿರ್ಮೂಲನೆ ಮಾಡಬೇಕಂತ ತಿಳ್ಕೊಂಡು ಆ ಮಾತಿನ ಮೇಲೆ ಗುರ್ತ ಹಿಡಿದ. ಬ್ರಹ್ಮಂದ ಪರಮಾತ್ಮ ನನಗೊಂದು ವಾರ ಸೂಟಿ ಬೇಕಾಗಿ. ಅಲ್ಲಪ್ಪ ಇದನ್ನೆಲ್ಲ ಕೆಲಸ ಮಾಡೋದು ಇಲ್ರಿ, ನಮಗೊಂದು ವಾರ ಸೂಟಿನೇ ಬೇಕಂತ ನಾವು. ಯಾರು ಬೇಡ ಅಂತಾರೋ ಹೋಗಪ್ಪ ಅಂತಂದ. ಹೋದ. ಮುಂಜಾನೆ 8 ಕಡೆಗೆ ನಾನೇ ಇದನ್ನೆಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ನಡೀತೈತೆ ಹೆಂಗ. ಹುಟ್ಸಾವ ನಾನೇ, ಇದನ್ನೆಲ್ಲ ಹುಟ್ಸಾವ ನಾನೇ ಹುಟ್ಟಿಸಲಿಲ್ಲ ಅಂದ್ರೆ ಇವೆಲ್ಲ ಹೆಂಗ ನಡೀತಾವ. ಪರಮಾತ್ಮಂದ ಆತ್ ನೋಡು ನೀವು ಕಲಸನ ಬುದ್ಧಿ ಅಂತ ತಿಳ್ಕೊಂಡು ಮರನೇ ದಿವಸ ಏನ್ ಮಾಡಿದಂದ್ರ ಹೆಂಗ ನಡಿತೈತಿ, ನಾನಾ ಸೂಟಿ ಮಾಡಿ ನನ್ನ ಮಲೋಟ ಹೆಂಗ ನಡಿತೈತಿ ಹೇಳಿ ಈಗ ನಮ್ ಕಟ್ಟಿಗೆ ರೋಡ್ಗೆ ಹೆಚ್ಚಿ ಕಟ್ಟಿಗೆ ಪುಟ್ಟ ಬ್ರಹ್ಮ ನೋಡ್ಕೋತ. ನೋಡ್ರಿ ಬ್ರಹ್ಮ ಪುಟ್ಟ ಮುಂಜಾನೆ 8 ಗಂಟೆ ಕಟ್ಟಿ ಮೇಲೆ ಕೂತಿದ್ರಿ ಅವ್ ಖಾಲಿ. ಅದಕ್ಕ ನಾನಾ ಮಾಡ್ಲಿಲ್ಲ ಅಂದ್ರೆ ನಡಿತೈತಿ ಹಂಗ. ಅವಾಗ ಏನಾಯ್ತು ಅಂತಂದ್ರ ಒಂಟಿ ಸಾಲುಗಳು ಬಂದಿರೋ ಅವ್ರ ಮುಂದೆ. ಒಂಟಿಗಳು ಒಂದು ಒಂಟಿ ಮ್ಯಾಲ ಒಂದು 20-30 ಡೆಡ್ಗಳಿದ್ದು ಬಾಕ್ಸ್ಗಳು ಕಟ್ಟಿದ್ದು ಅವನ್ನೆಲ್ಲ ದೊಡ್ಡ ಅಂತಾವ ಒಂಟಿ ಸಾಲುಗಳು ಹೊಂಟಿವು. ಇವ್ ನಾನೇ ಹುಟ್ಟಿಸಿಲ್ಲ, ಇವ್ ಇನ್ನೂ ಬಂದು ಒಂಟಿ ಅನ್ನೋ. ಮುಂಜಾನೆ 8 ಗಂಟೆ ಕೂತಿದ್ರಿ ಅವ್, ಮಧ್ಯಾಹ್ನ 2 ಗಂಟೆ ಆದ್ರೂ ಸಾಲು ಉಗಿವಾಗ್ತದ ಒಂಟಿ ಹೊಂಟವ್ ಹಂಗಾರೆ. ಮಧ್ಯಾಹ್ನ ಆದ್ರೂ ಮುಗ್ತಾ ಇಲ್ಲ. ಅವಾಗಂದ ಇವು ನನ್ನ ಕಡೆ ಇತ್ತು ಉಜ್ಜೇನಿ ಒಂಟಿ, ಈ ಒಂಟಿ ಎಲ್ಲಿವ. ಮಧ್ಯಾಹ್ನ 2, 3, 4 ಗಂಟೆ ಆತು. ಹಿಂದೊಬ್ಬ ಒಂಟಿ ಕಾಯವ ಭೂಮಿಯಿಂದ ಬಂದ. ನಿಂದರಿಲ್ಲ ಅನ್ನೋ. ಯಾರು ನೀನು? ನಾ ಒಂಟಿ ಕಾಣೆವನಿ. ನೀವು ಯಾರು? ನೀವು ನಮ್ಮ ಮಾಲಕರು ಹೇಳ್ತಾ ಇದ್ದಾವ. ಪರಮಾತ್ಮ ಭಕ್ತರಿಗೆ ಮಾಲಕತ್ತ ನೋಡ್ರಿ. ಭಕ್ತರೇ ನನಗ ಮಾಲಕ ಅಂತ ಹೇಳ್ತಾರೆ ಪರಮಾತ್ಮ. ಎಷ್ಟು ಪರಮಾತ್ಮನಲ್ಲಿ ದಯಾಗುಣ ನೋಡ್ರಿ. ಆಳಗೂಪವಾಗಿ ಈ ಬ್ರಹ್ಮನಿಗೆ ನೋಡಬೇಕತ್ತಿ ದಾಟಿ ಅಂತಿದ್ದ. ಅವಾಗ ನಿಂದರಿ ಎಲ್ಲ ಏನೈತಿದ್ರು ಅದು ಏನ್ ನನಗಾರ ಏನ್ ಗುರ್ತೈತಿ. ಸಂಗಾರ ಒಂದು ಡಬ್ಬಿ ಅಂದ. ಒಂದು ಡಬ್ಬಿ ಒಳಗರಿ ಈ ಕೋಳಿ ಮರಿ ಹಾಕೊಂಡ್ ಬರ್ತಾರಲ್ರಿ, ಹಂಗ ಒಂದು ಡಬ್ಬಿ ಬಿಚ್ಚಾಂದಿ ಅದ್ರೊಳಗ 3 ಮುಖ, 4 ಮುಖ, 6 ಮುಖ, 12 ಮುಖ ಬ್ರಹ್ಮಗಳು ತುಂಬಿದ್ದು ಒಂದೊಂದು ಡಬ್ಬೆ. ಅಂತಾವ ಒಂಟಿ ಮ್ಯಾಲ 20-30 ಇದ್ದೂರಿ. ಮುಂಜಾನಿಂದ ಮಧ್ಯಾಹ್ನ 3 ಗಂಟೆವರೆಗೆ ಒಂಟಿಗಳು ಎಷ್ಟು ಉಳಿದಿರ್ಬೇಕು, ಎಷ್ಟು ಬ್ರಹ್ಮಗಳೊಳಗಿರ್ಬೇಕು. ಇವಂದ ನಾನ ಬ್ರಹ್ಮ ತಿಳ್ಕೊಂಡಿರಪ್ಪ, ನಾನು ಕೆಲಸ ಹೋಗ್ತೈತೆ ತಿಳ್ಕೊಂಡ ಪರಮಾತ್ಮ ಕಾಲ್ ಹಿಡ್ಕೊಂಡ ಬೆಚ್ಚಂಗ್ ಹಿಡ್ಕೊಂಡ. ಪರಮಾತ್ಮ ನಮ್ದು ತಪ್ಪಾತಪ್ಪ. ಏನಾಯ್ತು? ತಪ್ಪ ಅನ್ನಕರಿ ಏನಾಯ್ತು? ಇಲ್ಲಪ್ಪ ಇದನ್ನೆಲ್ಲ ನಾನ ಮಾಡ್ತೀನಿ, ನನ್ನಿಂದ ಇದನ್ನ ಐತಿತ್ತು ಅನ್ನುವಂಥದ್ದು ಅಹಂಕಾರ ಇತ್ತ. ಅದಕ್ಕಾಗಿ ನಾನು ಕೆಲಸ ತಪ್ಪಿಸ್ಬೇಡ. ಹಿಂದ್ಯಾರು ಕೆಲಸ ತಪ್ಪಿಸ್ತಾರು? ನೀನು ಕೆಲಸಕ್ಕೆ ನೀ ಹತ್ತ. ಮತ್ತೆ ಈ ಎಲ್ಲ ಬ್ರಹ್ಮನ ಏನ್ ಮಾಡ್ತಾರೋ? ಇವರೆಲ್ಲ ಬ್ರಹ್ಮಗಳಲ್ಲ. ನನಗೆ ರೋಮ ಬ್ರಹ್ಮಾಂಡಗಳು ಅದಾವ. ಅವ್ರನ್ನೆಲ್ಲರೂ ಕಾರ್ಯಕ್ಕೆ ಕಳಿಸ್ತೀನಿ ಅಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅಹಂಕಾರ ಅನ್ನೋದು ಬಹಳ ಕೆಟ್ಟ ಅಂತ. ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಹೆಂಗಂದ್ರೆ ಇರ್ಲಿ, ಈ ಹೊಲದಾಗ ಬಿದಿರು ಹಚ್ಚಿರ್ತಾರಲ್ಲ, ದೊಡ್ಡ ಗಡ್ಡಿ ಇರ್ತದೆ ಬಿದಿರು. ಅದ್ರೊಳಗೆ ಎಷ್ಟೋ ಬಿದಿರುಗಳು ನೆಟ್ಟಗೆ ಬೆಳೆದಿರ್ತಾವ. ಅದ್ರೊಳಗ ಒಂದು ಬಿದಿರು ಏನಾಗಿತ್ತಂದ್ರ ಈಗ ಮಾಡಬೇಕ್ರಿ, ಹಿಂಗ ಮಾಡಿ ಮಾಡೋದು ಹಿಂಗ ಅಲ್ಲೇ ಬಿದಿರಿನೊಳಗೆ ಹಿಂಗ ಮಾಡೋದ್ ಬಿಟ್ಟಿತ್ತು. ಆ ಎಲ್ಲಾ ಬಿದಿರು ನೋಡಿ ನಗುತ್ತಿದ್ದು. ಏನತ್ತಿದ್ದು? ನಾ ಹೆಂಗ ನೆಟ್ಟಗದ ನೋಡ್, ನಾ ಎಷ್ಟು ಚಂದದ ನೋಡ್. ಅಹಂಕಾರದಾಗ
ಅಹಂಕಾರ ರೂಪದ ಅಹಂಕಾರ, ವಿದ್ಯಾ ಅಹಂಕಾರ, ಶ್ರೀಮಂತಿಕೆ ಅಹಂಕಾರ, ಬಹಳ ಅಹಂಕಾರಗಳಲ್ಲಿ ಇವೆಲ್ಲ ಪ್ರಕಾರಗಳು. ಅವೆಲ್ಲ ಅಂತಿದ್ದು ನೋಡ ನೀ ಹೆಂಗದಿ, ನಾವೆಷ್ಟು ನಟ್ಟಿರ್ಬೋದು, ನಾವೆಷ್ಟು ಚಂದದು ಅಂತಿತ್ತವೆಲ್ಲ. ಆಯ್ತಪ್ಪ, ಪರಮಾತ್ಮ ನಿಮ್ಮನ್ನ ಹಂಗಿಟ್ಟಾನ, ನನಗೆ ಹೆಂಗಿಟ್ಟಾನ ಹೆಂಗಪ್ಪ ಅಂತಿದ್ವು ಅವ. ಅವ ಏನ್ ಮಾಡ್ತಿದ್ವು ಅಂದ್ರೆ 5 ನಿಮಿಷಕ್ಕೊಂದು 10 ನಿಮಿಷಕ್ಕೊಂದು ನೋಡುವ ಎಷ್ಟೋ ವರ್ಷಗಟ್ಟಲೆ ಅದು ನೆಟ್ಟಗೆ ದಳದು ಇದು ಒಂಕ ದಳದು ಬಿಟ್ಟಿತ್ತ. ಅದ್ರಲ್ಲೂ ಒಂದ್ ದಿವ್ಸ ಏನ್ ಮಾಡಿದಂದ್ರೆ ಹೊಲದಾವ ಬಹಳ ಚಂದ ದಳದವ ಅಂತ ತಿಳ್ಕೊಂಡು ಆ ಒಟ್ಟು ಆ ಬಿದಿರುಗಳನ್ನೆಲ್ಲ ಮಾರಿಬಿಟ್ರಿ ಅವ್. ನೋಡ್ರಿ, ಮಾರಿದ ಚಲೋ ಉದ್ದನು ಎಲ್ಲ ಕಡದ್ರಿ ಅವನು. ಕಡದ್ರು ಪ್ಲಾಸ್ಟಿಕ್ ಇದು ಒಂದು ಹೊಂಕ ಆಗಿತ್ತಲ್ಲ, ಇದನ್ನು ಮತ್ತೆ ಹೆಂಗಾರು ತಗೊಂಡು ಇದನ್ನ ಯಾಕೆ ಬಿಡುದು ತಗೊಂಡು ಅದನ್ನು ಕಡದ್ರು, ಗಾಡ್ಯಾಗ ಒಪ್ಕೊಂಡ್ರು. ಅವಾಗ ಅವು ಎಲ್ಲ ಬಿದಿರು ಎತ್ತಿದ್ದು ನೋಡ ನಾವ್ ಎಷ್ಟು ಚಂದದು, ಮೊದಲು ನಮ್ನೆಲ್ಲ ಕಡದು ನಮ್ನ ಎಷ್ಟು ಚಂದ ಮಾಡ್ಕೊಂಡ್ ಅಂತ. ನೀ ಏನಿಲ್ಲ, ನೀ ಎಲ್ಲ ಗಂಡ ಆಗಿ ಕೊಟ್ಟಿರಿ, ಹಿಂಗ ನೀ ಯಾವ್ದು ಉಪಯೋಗ ಆಗೋದೈತಿ, ನಾವ್ ಎಷ್ಟು ಚಂದ ಅದು ನೋಡ ಅಂತಂದು ಓದ್ ಏನ್ ಮಾಡಿದಂದ್ರ ವ್ಯಾಪಾರಕ್ಕೆ ಹೆಚ್ಚಿಟ್ಟು ಬಿಟ್ರ ಅವನ್ನೆಲ್ಲ. ಎಲ್ಲಾರು ಉದ್ದನ ಬಿದಿರು ತಗೊಂಡ್ ಹೋಗೋರು. ಎದಕ್ ಹೋಯ್ತಾರ್ರಿ? ಉದ್ದನ ಬಿದಿರು ಎದಕ್ ಹೋಯ್ತಾರು? ಈ ಸ್ಲ್ಯಾಬ್ ಹಾಕಾಕೈತಿ, ಕೆಳಗ ನೆನಸು ಕಡಿದು ನೆನಪಿಗೆ ನಿಲ್ಸೋದು. ಎಲ್ಲಾರು ಎದೆಯಾದಕ್ಕೂ ಹೋದ್ರು. ಪ್ಲಾಸ್ಟಿಕ್ ಇದೇನ ಒಂದಾಗಿ ಬಿದ್ದಿತ್ತಲ್ಲ, ಅದನ್ನ ಯಾರು ಹೋಗ್ಬೇಕು? ಒಂದ್ ದಿವಸ ಏನ್ ಮಾಡ್ರು, ನಿಮ್ಮಂತವ್ರು ಹಂಗ ದಾಟಿ ಹೊಂಟಿದ್ರು. ದಾಟಿ ಹೋಗುವಾಗ ಅವ್ರಂದ್ರು, ಇಲ್ಲಪ್ಪ ನಮ್ ಪಾಂಡೂರಂಗ್ ಗುಡ್ಯಾಗ ಪಾಲಿಕೆ ಮಾಡಿಸಿದ್ವು, ಪಾಲಿಕೆಗೆ ಚಲೋ ಐತಿ ನೋಡ, ದಂಡ ಆಗಿದ್ದ ಚಲೋ ಹೋಗೈತಿ, ಮನದೈತಿ, ಹುಡುಕೇಡ್ರಿ ಸಿಗುದು ನಿಂತಾದ, ಸಿಕ್ಕೈತಿ, ಇದನ್ನ ಒಯ್ಯನ ತಿಳ್ಕೊಂಡ್ ಅವನ ಮಾರಾಟಗಾರನ ಕೇಳಿ ಎಷ್ಟಪ್ಪ ನೀವ್ ಎಷ್ಟಾದ ಕೊಟ್ಟು ಇಂಚೇನು ಕಿಮ್ಮತ್ ಐತನ ಅಂತ ನಾವು ಇದಕ್ಕೇನು ಎದಕ್ಕೆ ಹೋಗುದಿದೆ, ನೀವ್ ಎಷ್ಟು ಕೊಟ್ಟು ಕೋಳಿ ಒಯ್ದು ಅಂತಂದ್ರು. ಇಂಥ ಹುಡುಕಿದ್ರೆ ಸಿಗೋದಿಲ್ಲ ಅನ್ನುವಂತಹ ವ್ಯಕ್ತಿಗಳು ಅದನ್ನ ತಗೊಂಡ್ಬಂದು ಏನು ಮಾಡ್ರಿ ಅಂದ್ರ ದೇವರಿಗೆ ಮಾಡಿದಂತ ಪಲ್ಲಕ್ಕಿಗೆ ಮ್ಯಾಲ ಹಿಂಗ್ ದಂಡ ಆಗಿದ್ದ ಬೇಕು, ನೆಟ್ಟಗೆ ಬೇಕಿರಿ ಅದಕ್ಕೆ. ಯಾವಾಗ ಅದನ್ನ ಪಾಲಿಕೆಗೆ ಏನು ಮಾಡ್ರು ಏನ್ರಿ, ಅದಕ್ಕ ಮತ್ತೇನು ಮಾಡ್ರಿ ಅಂತಂದ್ರ ಬೆಳ್ಳಿ ಬಂಗಾರದ ಕೋಟಿಂಗ್ ಮಾಡ್ರಿ, ಮ್ಯಾಲ ತಗಡುಗಳು ಬಡದ್ರಿ. ಸಂಗತಿ ಫಲದಿಂದ ನೋಡ್ರಿ, ಯಾವಾಗ ಸಾನ್ನಿಧ್ಯಕ್ಕೆ ಬಂತ ಮೆರವಣಿಗೆ ದಿವಸ ಮೆರವಣಿಗೆ ನಡೀತು, ಊರಾಗ ಹೊಂಟು ಒಂದ್ ದಿವಸ ಪಾಲಿಕೆ ತಗೊಂಡ್ ಹೊಂಟ್ರು. ಉದ್ದನ ಬಿದಿರುಗಳು ಏನು ಹಿಡಿದಿಲ್ಲ ಅವು, ಉದ್ದನ ಬಿದಿರುಗಳು ಅವೇನ್ ಮಾಡಿದ್ವು ಅಂದ್ರ ಊರಾಗ ಜಾತ್ರೆ ನಡೀತು, ಸರ್ಕಸ್ ನಡ್ದಿತ್ರಿ. ಇಲ್ಲಿ ಸರ್ಕಸ್ನ್ಯಾಗ ಅದ್ದೊಂದ ತಿದ್ದೊಂದ ಹಿಂಗ್ ಇಟ್ಟಿದ್ರು, ಅವ್ನು ಕಟ್ಟಿ ಹಗ್ಗದ ಮೇಲೆ ಆಟ ಆಡ್ತಿದ್ರು. ಆಗ ನೇಳತ್ತಿದ್ದವು, ಅಯ್ಯೋ ಯಪ್ಪ ಇಕ್ಕಿ ಕಾಲಾಗ ಬಂದ ಆ ಸರ್ಕಸ್ ಮಾಡೋರ್ ಕೈಯಲ್ಲ ಬಂದ್ ಸಿಕ್ಕಿನಾನ, ಯಾವ ಸ್ಲ್ಯಾಪ್ ಮಾಡಕ್ ತಂದಿದ್ರು ಅದ್ರು ಬಂದ್ ಸಿಕ್ಕಿನಾನ. ಈ ದಾಟಿ ಹೊಕ್ಕತ್ತಲ್ಲ, ಇದನ್ನ ನೋಡಿ ಅಯ್ಯೋ ಅಂತಂದ್ರು. ಅಲ್ಲ, ನಾವು ಅವಾಗ ನಚ್ಚಿದ್ದು ಆ ಏನು ಅದಕ್ಕೂ ಬಾಟಿಗೆ ಬಾಳ ಅಂತಿದ್ರಲ್ಲ, ಅದು ಇವತ್ತು ಎದಕ್ಕೆ ಹೋಗಿದ್ ನೋಡ್ರಿ, ದೇವರಲ್ಲಿ ಕುತ್ತೈತಿ ಹೋಗಿ ಅಂತಂದ್ರು. ಕಾರಣ ಏನಂತಂದ್ರೆ ಇಷ್ಟೇನ, ನಾವು ತ್ರಿಕರಣಿ ಶುದ್ಧಿಯಾಗಿ ಪರಮಾತ್ಮನಲ್ಲಿ ನೀನಾದ್ವು ಅಂದ್ರೆ ಪರಮಾತ್ಮ ಕೃಪಾ ನಮಗ ಮಾಡ್ತಾನ. ನಾವು ಅಹಂಕಾರದಿಂದ ಭಕ್ತಿ ಮಾಡಿದ್ರೆ ಎದಕ್ಕೂ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ಅಹಂಕಾರವನ್ನ ಪ್ರತಿಪಾದನೆ ಮಾಡುವುದು ಯಾವುದು ಅಂತಂದ್ರೆ ಈ ಮಹಿಷಾಸುರ ಅನ್ನುವಂತಹ ರಾಕ್ಷಸ ಅಂತ ಬರ್ತಾರ. ಮಹಿಷಾಸುರ ಹೆಂಗ ಜನ್ಮವನ್ನ ತಾಳಿದ ಅಂತ ಕೇಳ್ರ, ಆ ಧನು ರಾಕ್ಷಸ ಅನ್ನುವಂತಹ ಇದು ರಾಕ್ಷಸ ಸಂತತಿಗಳು. ಧನು ರಾಕ್ಷಸ ಅನ್ನುವಂತಹ ಮಗ ಯಾರಪ್ಪ ಅಂದ್ರೆ ರಂಭ ಅನ್ನುವಂತಹ ರಾಕ್ಷಸ, ಬಹಳ ಬಲಿಷ್ಠವಾದಂತಹ ರಾಕ್ಷಸ, ಬಹಳ ಶಕ್ತಿಶಾಲಿ ಆದಂತಹ ರಾಕ್ಷಸ, ಬಹಳ ಸುಂದರವಾದಂತಹ ರಾಕ್ಷಸ. ಅವೇನ್ ಮಾಡಿದಂದ್ರೆ ಒಂದು ದಿವಸ ಕಾಡಿನಲ್ಲಿ ದಾಟಿ ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ಅಲ್ಲಿ ಸುಂದರವಾದಂತಹ ಒಬ್ಬಕ್ಕೆ ಹೆಣ್ಮಗಳು ಬಿಟ್ಟಾದವು. ಯಕ್ಷಕ್ಕೆ ಅಂತ ಕರೀತಾರ ಅವರಿಗೆ. ಆ ಸುಂದರವಾದಂತಹ ಅದು ಏನಪ್ಪಾ ಅಂತಂದ್ರೆ ಅದು ರಾಕ್ಷಸ ರೂಪ ತಾಳಿದಂತಹ ಆ ರಂಭನಿಗೆ ಮಹಿಷೆ ಅನ್ನುವಂತಹ ಮಹಿಷ ಅಂದ್ರೆ ಏನು?
ಮೈಸ್ ಅಂತಂದ್ರ ಕೋಣ, ಎಮ್ಮೆಗೆ ಮಹಿಷ ಅಂತ ಕೇಳ್ತಾರ. ಅದು ಆಕಾರ ಹೆಂಗಿತ್ತು ಅಂತ ಕೇಳ್ರ ಎಮ್ಮೆ ಆಕಾರನೇ ಇತ್ತು, ಸುಂದರವಾಗಿದ್ದು. ತನ್ನ ಒಂದು ಶಕ್ತಿಯಿಂದ ರಾಕ್ಷಸರು ಏನ್ ಮಾಡ್ತಾರಂದ್ರ ಸುಂದರ ರೂಪಗಳನ್ನ ತಾಳ್ತಾರೆ, ಯಾವ ಬೇಕಾದ ರೂಪಗಳನ್ನ ತಾಳ್ತಾರ. ಅದೇ ರೀತಿ ರಾಮಾಯಣದೊಳಗ ಆ ಮರೀಚ ಅನ್ನುವಂಥವನು ಏನ್ ಮಾಡಿದ ಅಂದ್ರ ತನ್ನ ಅವತಾರವನ್ನು ತಾಳಿ ಬಂದು ಜಿಂಕೆಯಾಗಿ ಬಂದಿದ್ದ. ರಾಕ್ಷಸರ ಅವತಾರವನ್ನು ತಾಳ್ತಿರ್ತಾರ. ಅದಕ್ಕಾಗಿ ಏನಾಯ್ತು ಅಂತ ಕೇಳ್ರ ಈ ಮಹಿಷೆ ಅನ್ನುವಂತಹ ರಾಕ್ಷಸ ಬಹಳ ಸುಂದರವಾಗಿ ಕಾಣಕತ್ತು ರಂಭನಿಗೆ. ರಂಭಂದ ಎಷ್ಟು ಸುಂದರವಾದ ಹೆಣ್ಮಗಳಿಗೆ ಈಕೆನ ಮದುವೆಯಾಗಬೇಕಂತ ತಿಳ್ಕೊಂಡು ಆಕೆ ಕಡೆ ಹೋದ, ಬೆನ್ನ ಹಚ್ಚಿದ. ಆ ಮಹಿಷಂದು ನಾನು ನನ್ನ ಮದುವೆ ಆಗುದಿಲ್ಲ ಅಂದಳ. ಆಗುದಿಲ್ಲ, ನಾನು ಇದಕ್ಕೆ ರಾಜ ಅದನ್ನ ನನ್ನ ಬಿಟ್ಟು ನೀ ಯಾರನ್ನ ಮದುವೆ ಆಗ್ತಂತ ತಿಳ್ಕೊಂಡು ಬೆನ್ನ ಹಚ್ಚಿದ. ಆಕೆ ಓಡಾಕತ್ತೇಳ್ರಿ ನೋಡ್ರಿ, ಆಕೆ ಓಡಾಕತ್ಲು, ಹಿಂದೆ ಓಡ್ತಾ ಇಷ್ಟೇ ಅದು ಓಡಿಗೆ ಅವ್ನು ಆಕೆ ಹಿಂದು ಅವಕ್ಕೆ ಮುಂದಿದ್ದು ಅವ್ನು ಹಿಂದೆ ಓಡ್ತಾ ಇದ್ದ. ಮುಂದೆ ಏನಾಗಿತ್ತು ಅಂತಂದ್ರೆ ಅಲ್ಲಿ ಲಾಸ್ಟ್ ಕೊನೆಗೆ ಹೋದಾಗ ದೊಡ್ಡ ಕಂದಕ ಇತ್ತು, ತೆಗ್ಗಂತೀರಲ್ಲ, ದೊಡ್ಡ ತೆಗ್ಗಕ್ಕಿತ್ತು. ಕೆಳಗೆ ನೋಡಿದ್ರು ಬೆಂಕಿತ್ತು, ಅದ್ರು ಸಾಕಾದಷ್ಟು ಬೆಂಕಿ ಇತ್ತು. ನೋಡಿದ್ರು ಬೆಂಕಿ, ಎಲ್ಲಾ ಕಡೆ ನೋಡಿದೆಲ್ಲ ಬೆಂಕಿ. ಹಿಂದೆ ನೋಡ್ತಾರ ಇವ ರಂಭ ಬೆನ್ ಹತ್ತಿ ಬಂದಾನ, ಓಡಿ ಬಂದ. ಆಗಂದಲಾಕಿ ಇವನ ಕೈಯಾಗ ಸಿಕ್ಕ ನನ್ನ ಶೀಲ ಕಳಕುವ ಬದಲಿ, ನನ್ನ ಮಾನವನ್ನ ಕಳಕುವ ಬದಲಿ ಅಗ್ನಿ ಒಳಗೆ ಬಿದ್ದ ನನ್ನ ಪ್ರಾಣನೇ ಕೊಡೋದು ಚಲೋ ಅಂತ ತಿಳ್ಕೊಂಡು ಆಹಾ ಮಹಿಷ ಏನು ಮಾಡ್ಯಾರಪ್ಪ ಅಂತಂದ್ರ ಅಲ್ಲಿಂದ ಮೇಲಿಂದ ಆ ಕಂದಕದೊಳಗೆ ಬೆಂಕಿ ಏನಿತ್ತ ನೋಡಿ ಜಗಳ ಬಿಟ್ಟು ಆ ಅಗ್ನಿ ಒಳಗೆ ಜಿಗದರು. ಹಿಂದೆ ಬಂದ ಮಹೇಶ ಯಾವ ರಂಭ ನೋಡ್ತಾನ, ಕಾಮಾತುರಾಯ ನ ಲಯನ ಬಜ್ಜಿ ಅಂತ. ಕಾಮಕ್ಕೆ ನಾಚಿಕೆ ಅವರು ಏನು ಇರುವುದಿಲ್ಲ. ಅವಾಗ ಆ ರಂಭ ನಾವು ಏನ್ ಮಾಡಿದಪ್ಪ ಅಂದ್ರ ನಾನು ಸತ್ವ ಪರವಾಗಿಲ್ಲ ನಿನ್ನ ಜೋಡಿ ಅಂತ ತಿಳ್ಕೊಂಡು ಬೆಂಕಿ ಒಳಗಡೆ ಸಿಗದ್ರಿ ಅವನು. ಆ ಬೆಂಕಿ ಒಳಗೆ ಸಿಗದ ಆ ಬೆಂಕಿ ಒಳಗೆ ಅಕ್ಕಿ ಜೋಡಿ ಭೋಗ ಮಾಡಿಬಿಟ್ಟು ನೋಡು. ಅವನೇ ಹುಟ್ಟಿದಾನೆ ಯಾವ ಅಂತಂದ್ರೆ ಏ ಮಹಿಷಾಸುರ. ಮಹಿಷ ಅಂತಂದ್ರೆ ಈ ಕೋಣೆ ಯಾವುದು ಎಮ್ಮೆ ರೂಪವಾದಂತ ಅರ್ಧ ರೂಪ, ಅರ್ಧ ಮಾನವನ ರೂಪ. ಇಂಥ ಮಹಿಷ ಎಷ್ಟು ಪ್ರಬಲ ಇದ್ದ ಅಂತಂದ್ರೆ ಬಹಳ ಪ್ರಬಲ ಇದ್ದ, ಅಷ್ಟೇ ಭಕ್ತಿನಿ ಇದ್ದ. ಮುಂದೆ ಅವನಿಗೆ ಏನಾಯ್ತು ಅಂತಂದ್ರೆ ಅಹಂಕಾರದಿಂದ ಹುಟ್ಟಿದವನ ಅದಂತೆ. ಅದಕ್ಕೆ ಬಹಳ ಅಹಂಕಾರವಾದಿಗಳು ಆ ಮಹಿಷನಿಗೆ ಮಕ್ಕಳು ಹುಟ್ಟ್ರಿ. ದೇವಿ ಪುರಾಣದಾಗ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅವನು ಯಾರು ಅಂತಂದ್ರೆ ರಸಿಲೋಮ, ಬಿಡಾಲ, ರುದಗ್ರ, ಚಕ್ಷುರ ಅನ್ನುವಂತಹ ಮಕ್ಕಳು ಹುಟ್ಟಿರುವರು. ಮತ್ತ ಮಕ್ಕಳ ಸ್ವಭಾವ ಹೆಂಗಿರ್ತೈತ್ರಿ? ತಂದೆ ಹೆಂಗಿರ್ತಾನ ಹಂಗೆ ರಾಕ್ಷಸ ಸಂತತಿನ. ಈ ರೀತಿಯಾಗಿ ಈ ಮಕ್ಕಳು ಹುಟ್ಟು ವಿಷ್ಣು ಮಹೇಶ್ವರರಂದ್ರು ಅಪ್ಪ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಮಹಿಷಾಸುರ ಬ್ರಹ್ಮನನ್ನ ಕುತ್ತು ಘೋರವಾದಂತ ತಪಸ್ಸವನ್ನು ಪಡೆದುಕೊಂಡಾನ. ಏನು ವರ ಪಡ್ಕೊಂಡಾನಂದ್ರ ಯಾವ ದೇವತೆಗಳಿಂದಲೂ ನನಗೆ ಮರಣ ಬರಬಾರದು, ಚಿನ್ನರ ಕೆಂಪುರುಷರೆಂದಲೂ ಬರಬಾರದು, ನನಗೆ ಏನಾರ ಮರಣ ಬರಬೇಕಾದ್ರೆ ಬರೀ ಹೆಣ್ಮಕ್ಳಿಂದ ಬರ್ಬೇಕಂತಂದಿದ್ ನಾವು ನೋಡ್ರಿ. ಅಂದ್ರೆ ಹೆಣ್ಣು ಮಕ್ಕಳಿಂದ ನನಗೆ ಸಾಯಕದ, ಅದಕ್ಕಾಗಿ ಏನಾರ ನನಗ ಮರಣ ಬರದಾತಂತಂದ್ರೆ ಹೆಣ್ಮಕ್ಕಳಿಂದ ಬರ್ಬೇಕನ್ನುವಂಥದ್ದು ಬೇಡಿದನ. ಅದಕ್ಕಾಗಿ ಇನ್ನ ನಾವು 3 ಜನ ಅಲ್ಲ, ಯಾವ ದೇವತೆಗಳಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಏನು ಮಾಡೋಣ ಅಂದ್ರ ಆ ಜಗನ್ಮಾತೆ ಆದಿಶಕ್ತಿಯಲ್ಲಿ ನಾವು ಶರಣಾಗತಿ ಆಗೋಣ ತಿಳ್ಕೊಂಡು ಎಲ್ಲ ದೇವತೆಗಳು, ಅದೇ ರೀತಿಯಾಗಿ ತ್ರಿಮೂರ್ತಿಗಳು ಎಲ್ಲರೂ ಹೋಗಿ ಏನು ಮಾಡ್ರಿ ಅಂತಂದ್ರೆ ಆ ದೇವತೆಯಲ್ಲಿ ಶರಣಾಗ್ತಾರ.
ಆ ದೇವತೆಗೆ ಶರಣಾದಾಗ ಆ ದೇವತೆ ಅಭಯವನ್ನ ಕೊಡ್ತಾಳ. ನೀವೇನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ, ನಾ ನಿಮ್ಮನ್ನ ಸಂರಕ್ಷಣೆ ಮಾಡ್ತೀನಿ, ಹಿಂದೆ ಮಾಡ್ಕೊತ ಬಂದೀನಿ, ಈಗಾದ್ರೂ ಮಾಡ್ತೀನಿ, ಚಿಂತೆ ಮಾಡಬೇಡ್ರಿ ಅಂತ ಹೇಳಿ. ಅವಾಗ ಮತ್ತ ಇವ್ರೇನು ಸಾಮಾನ್ಯ ಇದ್ರೇನ್ರಿ, ಇವರು ಸಾಕಾಗುವಷ್ಟು ಶಕ್ತಿ, ಪ್ರಬಲವಾದಂತ ಶಕ್ತಿ ಪಡ್ಕೊಂಡವ್ರು ಇದ್ರು ಇವರು ಏನ್ರಿ. ಅದಕ್ಕಾಗಿ ದೇವಿಗೆ ಯುದ್ಧ ಮಾಡಕ್ ಹೋಗ್ಬೇಕಾದ್ರೆ ವಿಷ್ಣು ತನ್ನಲ್ಲಿರುವಂತಹ ಸುದರ್ಶನ ಚಕ್ರವನ್ನು ಕೊಡ್ತಾನ. ಯಾಕಂದ್ರೆ ಬಹಳ ದೇವಿ ಮಹಾತ್ಮೆಯ ಬಹಳ ಸುಂದರವಾದಂತ, ಯಾಕಂದ್ರೆ ಒಂದೊಂದು ಅಧ್ಯಾಯ ಮುಗಿಸ್ಬೇಕಾದ್ರೆ ಒಂದೊಂದು ತಾಸು ಆಗ್ತದೆ. ಅದೇ ರೀತಿಯಾಗಿ ಶಿವ ತನ್ನಲ್ಲಿರುವಂತಹ ತ್ರಿಶೂಲವನ್ನು ಕೊಡ್ತಾನ. ಎಲ್ಲಾ ದೇವತೆಗಳು ತಮ್ಮಲ್ಲಿರುವಂತಹ ಏನು ಶಕ್ತಿಯ ರೂಪವಾದಂತಹ ವಸ್ತುಗಳೇನಿದ್ದು ಎಲ್ಲ ಕೊಟ್ಟು ಆ ದೇವತೆಯನ್ನ ಯುದ್ಧಕ್ಕೆ ತಯಾರು ಮಾಡ್ತಾರ. ತಯಾರು ಮಾಡೋದ್ರಿಂದ ಆ ಬಂದಂತಹ ದುಷ್ಟರನ್ನ ಯುದ್ಧದಿಂದ ಮೂಲಕವಾಗಿ ಅವ್ರನ್ನೆಲ್ಲರನ್ನ ಏನ್ ಮಾಡ್ತಾಳಂದ್ರ ಸಂಹಾರ ಮಾಡ್ತಾಳ ಏನ್ರಿ. ಆ ಎಲ್ಲಾ ಸೈನ್ಯ ಏನಾಗ್ತೈತಿ ಅಂತಂದ್ರ ಸೋತು ಓಡ್ಲಿಕ್ಕೆ ಚಾಲು ಆಗ್ತದೆ. ಇಲ್ಲಿ ಸೋತು ಓಡಿ ಹೋಗೋದ್ರಿಂದ ಇನ್ನೂ ಎಷ್ಟೋ ಮಂದಿ ಅಲ್ಲಿ ಅದು ವರ್ಣನೆ ಮಾಡ್ತಾರೆ. ದೇವಿ ಹೆಂಗ್ ಯುದ್ಧ ಮಾಡ್ಯವಳು ಅಂತಂದ್ರೆ, ಈ ರಕ್ಕಸರನ್ನು ಕೊಂದದ್ದು ನೋಡ್ಬೇಕಾದ್ರೆ ನದಿ ರೂಪವಾಗಿ ರಕ್ತ ಹರಿತಿತ್ತ, ಲಕ್ಷಾವಧಿ ಶರೀರಗಳು ಬಿದ್ದಿದ್ದು, ಅದ್ರೊಳಗೆ ಎಷ್ಟೋ ರುಂಡಗಳು ಅರ್ಧಾಗಿದ್ದು ಕುಡುಕುಲು ನಿಲ್ತಿದ್ದು ಅಂತ, ಭೂತ ಪ್ರೇತಗಳು ಬಂದವನ್ನೆಲ್ಲ ತಿಂತಿದ್ದು ಅಂತ ಅಷ್ಟು ವರ್ಣನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಆ ದೇವಿ ತನ್ನ ಒಂದು ಪ್ರಬಲವಾದಂತಹ ಶಕ್ತಿಯಿಂದ ಆ ಒಂದು ದುಷ್ಟರ ಸೈನ್ಯವನ್ನ ಸಂಹಾರ ಮಾಡ್ತಾಳ. ಅದೇ ರೀತಿಯಾಗಿ ಆ ದುಷ್ಟರನ್ನ ಹೆಂಗೆ ಚೆಲ್ಲಿ ತನ್ನ ಒಂದು ಶಕ್ತಿಯಿಂದ ಕ್ರೂರವಾದಂತಹ, ಹೆಂಗಂದ್ರೆ ಕ್ರೂರವಾದ ದೊಡ್ಡ ಬಾಣ ಹೊಡೆತಕ್ಕೆ ಡಾಲು, ರಥ, ಆನೆ, ಕುದುರೆಗಳು ನಾಶ ಹೊಂದಲು ಅವುಗಳ ಮರೆಯಲ್ಲಿ ನಿಂತವರಿಗೆ ಮೆಲ್ಲಗೆ ಹೋಗುವರೆಂದು ಸಾಂಬರಿ ಬಹು ನಗಿಯನ್ನು ನಕ್ಕಳು. ಎಲ್ಲ ಹೋಗೋದು ನೋಡಿ, ಅದರ ನಗಾಕತ್ತರು ಸತ್ತು ಎಲ್ಲರೂ ಸೋದಿ ಕೆಲವೊಂದಷ್ಟು ಓಡಾಕತ್ತು. ಆವಾಗ ರಕ್ಕಸರ ಬಲವ ಹಿಂದಕ್ಕೆ ಸರಿಯಲು ಚಿಕ್ಷುರ ಅನ್ನುವಂತ ಬಂದು ಹೆಂಗಸನ ಕಾಲುವರಿಗೆ ಹಗ್ಗವನ್ನು ಹಾಕಿ ಕಟ್ಟೆ ದೇವ್ರ ಕಟ್ಟೆ ನನ್ನ ಮಗರ ಆಕೆ ನೋಡಿ ಇಷ್ಟೆಲ್ಲ ಮಂದಿ ಲಕ್ಷ ಗಂಟೆ ಮಂದಿ ನನ್ನ ಮಕ್ಕಳು ಯುದ್ಧಕ್ಕೆ ನಿಂತೀರಿ, ಎಂತ ಶೂರ್ರಿ ಕಟ್ಟೆ ಕಾಲುವರಿಗೆ ಕಟ್ಟೇಕಿನ ನಾವು ಸಂಹಾರ ಮಾಡೋಣಂತೆ ಹೇಳ್ತಾ ಹಗ್ಗ ಹಾಕಿ ಹಿಡಿಯಿರಿ ಜನರೇ. ಬಹು ಲಕ್ಷಣವನ್ನು ಜಗದಲ್ಲಿ ಮುಕ್ತಿಗೆ ಹಾಕದರು, ಹಾಗೂ ವಾದ್ಯಗಳು ಬಹು ದೂರವಾಗಿ ಕೂಗಿದವು. ದೊಡ್ಡ ಗರ್ಜನೆ ಆಗಾಕತ್ತು. ಆ ದೇವಿಯನ್ನ ಎಲ್ಲರೂ ಸುತ್ತು ಹೊಡೆದು ಬಿಟ್ರು. ಆಕಿನ ಕಾಲ್ ಕಟ್ಲಿಕ್ಕೆ ಹೋದರು. ರಾಕ್ಷಸರು ಬಾಣಗಳ ಮಳೆಯನ್ನು ಮತ್ತೆ ಸುರಿದರು. ಆಕೆ ಮೇಲೆ ಅಷ್ಟವರು ಸಹ ದೇವಿ ಅವರಿಗೆ ಅನಿಲಿಲ್ಲ. ಬಾಣಗಳನ್ನು ಬಿಡಾಕತ್ರು, ಎಲ್ಲರೂ ಬಾಣಗಳನ್ನು ಬಿಡಾಕತ್ರು. ದೇವಿ ಬಾಣಗಳಿಂದ ದಿಕ್ಕ ಕೊನೆಯವರೆಗೆ ಮುಚ್ಚಿದ ಆನೆ, ಕುದುರೆ, ರಥ, ರಥಿಕ, ಮಾವುತ ಮೈ ತುಂಬಿದ ಬಾಣಗಳು ಮೆಚ್ಚಿದವು. ಆ ದೇವಿಗೆಲ್ಲಾ ಬಾಣಗಳು ಮುತ್ತಿದುವು ಅನ್ನುವಂಥದ್ದು ಹೇಳ್ತಾರ. ಶೂರರು ಹೆಣಗಳನ್ನು ದಾಟಿಯ ದೇವಿಯನ್ನು ಸಿಟ್ಟಿಗೆದ್ದಿಸಿದರು. ರಥಿಕರ, ಕುದುರೆರ ಸವಾರರು ಬಾಣಗಳನ್ನು ಸುರಿಸುತ್ತಾ ದೇವಿ ಹಿಂದಕ್ಕೆ ಸರಿಸಿದರು. ಅಷ್ಟು ಪ್ರಬಲವಾದಂತ ದೇವಿಯನ್ನು ಹಿಂದಕ್ಕೆ ಸರಿಸುವಂತ ಶಕ್ತಿಯ ಆ ರಕ್ಕಸರಲ್ಲಿತ್ತು ಅಂತಂತ. ಮಹಾಲಕ್ಷ್ಮಿಯ ನಗುತ್ತ ಕೊಡಲಿಯನ್ನತ್ತೆ ಕಾಳಗವನ್ನು ಹೊಡೆದಳು ನೋಡಿ. ಏನೋ ದೇವತೆಗಳೇನು ಕೊಟ್ಟಿದ್ರು, ಒಂದೊಂದು ತಗೊಂಡು ಒಂದೊಂದು ಸಂಹಾರ ಮಾಡಕ್ಕೆ, ಕೊಡ್ಲಿ ತಗೋದು ಒಬ್ಬರು ಸಂಹಾರ ಮಾಡೋದು, ತ್ರಿಶೂಲ್ ತಗೋದು ಒಬ್ಬರು ಸಂಹಾರ ಮಾಡೋದು. ಈ ರೀತಿಯಾಗಿ ಕ್ರೋಧದಿಂದ ದೇವತೆಗಳು ಅಂಜತ್ತರು. ದೇವತೆಗಳಿಗೆ ಜಗನ್ಮಾತೆ ಹೇಳ್ತಾಳ, ಅಂಜಬೇಡ್ರಿ, ನಾವ್ರನ್ನೆಲ್ಲರೂ ಹೇಳ್ಬೇಕು, ನಾವು ಎಷ್ಟು ಬೇಕಾದಷ್ಟು ಮಂದಿ ಬಂದ್ರಿ, ನೀವು ಅಂತರವಾಗಿ ನೀವು ಆಕಾಶದಲ್ಲಿ ನೋಡ್ಕೋತೀರಿ, ನೀವು ಸಮಯಕ್ಕೆ ನೀವು ಬರಬೇಡ್ರೆ ಒಬ್ಬೇ ನೋಡ್ತೀನಿ ಅಂತ ಹೇಳ್ತಾವ. ಬಾಣ, ಕೊಡಲಿ, ಕತ್ತಿಗಳ ಹೊಡೆತಕ್ಕೆ ರಥಗಳು ದೂರದಾವು, ಆನೆ, ಕುದುರೆ, ಸವಾಲರ ತಲೆಗಳು ಲೆಕ್ಕವಿಲ್ಲದಷ್ಟು ಹಾರಿದವು. ಎಷ್ಟು ಜನ ಸಾಯಕತ್ತು ನೋಡ್ರಿ. ಆ ಕಾಲು, ಕೈ, ದೇಹಗಳು ತುಂಡು ತುಂಡಾಗಿ ರಣಗಳಲ್ಲಿ ಹೆಣಗಳಿಂದ ತುಂಬ ಹೆಣಗಳು ಎಷ್ಟು ಬೇಕಲ್ಲಿ ಬೆಳಕತ್ತೀವಿ. ದೇವೊಂದು ರಭಸಕ್ಕೆ ಅದೇ ರೀತಿಯಾಗಿ ರಕ್ತವು ಸಮುದ್ರ ಕೂಡುವಂತೆ ಹೆಂಗ ಹೊಳೆ ಹಿಡಿತಿರ್ತೈತೆ ಆ ಸಮುದ್ರ ಕೂಡಾಕ
ಆ ರೀತಿಯಾಗಿ ಏನಾಗಿತ್ತಂತಂದ್ರ ರಕ್ತ ಹರಿತಿತ್ತು ಅಂತ ನೋಡ್ರಿ. ಎಷ್ಟು ಒಂದು ಅಲ್ಲಿ ಕ್ರೂರವಾದಂತಹ ದುಷ್ಟರಿದ್ರು ಅನ್ನುವಂಥದ್ದು. 1 ಸಾರಿ ಕೋಟಿ 100 ಸಾಯಲು ಒಂದು ಮುಂಡ ಕಾಣುತ್ತು ಕುಣಿಯುತ್ತಿತ್ತು. 1 ಕೋಟಿ ಗಂಟಲೆ ಮನುಷ್ಯತಾವ ಒಂದೊಂದು ಅರ್ಧ ಸತ್ತಿದ್ದೇನು ರುಂಡಗಳು ಕೂಗಾಡ್ತಿದ್ವು ಅಂತ. 100 ಕೋಟಿ ಮುಂಡಗಳು ಕುಣಿಯುತ್ತಿರಲು ಲೆಕ್ಕವನ್ನು ಯಾರು ಎಷ್ಟು ಕುಣಿತಿದ್ದು ಎಷ್ಟು ಆಗ್ತಿದ್ದು. ಅದೇ ರೀತಿಯಾಗಿ ರಥದ ಗಾಲಿಗಳು ಆನೆ ಕುದುರೆ ಕಾಲುಗಳ ಕೆಸರಲ್ಲಿ ಸಿಕ್ಕು ಮುಂದಕ್ಕೆ ನಡೆಯಲಾರದಿಂದ ರಕ್ಕಸರು ಹಿಂತೆರಿತಿದ್ದರು. ಆ ದೇವಿ ಮೇಲೆ ಯುದ್ಧಕ್ಕೆ ಬರ್ತಿದ್ದು ಆ ರಕ್ಕಸರ ರಕ್ತದಲ್ಲಿ ಆ ಅಷ್ಟು ಕೆಸರಾಗಿ ಬಿಟ್ಟಿತ್ತಂತ. ಮಳೆ ಆದಾಗ ಹೆಂಗಾಗಿರ್ತೈತಲ್ಲ ಅಂತದ್ರೊಳಗ ಅವ್ರ ರಥದ ಗಾಳಿಗಳು ಒಳಗ ರಾಣಿ ಚಿಕ್ಕು ಅವ್ರು ಓಡ್ ಹೋಗ್ತಿದ್ರಂತ. ಅಂತ ಅದ್ಭುತವಾದಂತಹ ಆ ದೇವಿಯ ಜೊತೆಗೆ ಯುದ್ಧ ನಡೀತದೆ. ಯುದ್ಧ ಭೂಮಿಯಲ್ಲಿ ರಾಕ್ಷಸರು ಭೂತಗಳು ಕೂಡಿಕೊಂಡು ಗತಗದಿಂದ ತಮ್ಮ ಹಿರಿಯರಿಗೆ ಅನ್ನದ ಉಂಡಿಯನ್ನು ಕೊಟ್ಟು ಅವ್ರ ರಾಕ್ಷಸರು ನೋಡ್ರಿ, ಭೂತ ಪಿಶಾಚಿಗಳಿಗೆ ಏನ್ ಬೇಕು ಇಂಥದ್ದೇ ಬೇಕು. ಅದಕ್ಕಾಗಿ ಅವೆಲ್ಲ ನಡೀತಿದ್ದು ಅಂತ. ಮುಂಡವನ್ನು ಮದ್ದಲೆಯಲ್ಲಿ ಮಾಡಿ ಬಾರಿಸಿದವು, ಆಣೆ ಸಂದಿಲು ಕಳೆವು ಊದಿದವು, ರುಂಡಗಳು ಶಂಖವನ್ನ ಮಾಡಿ ಊದಿದವು, ಕುದುರೆ ಕೊಳಗಳು ತಾಳು ಹಾಕಿದವು, ಮನಸ್ಸಿಗೆ ಬಂದಂತೆ ಕುಡಿಯುವುದೇ ದೊಡ್ಡ ಪಾತ್ರ. ಈ ಅಹಂಕಾರ ಈ ರೀತಿಯಾಗೆಲ್ಲ ಇಲ್ಲಿ ಏನಾಗಿತ್ತಂತಂದ್ರ ಅಹಂಕಾರದಿಂದ ಅಲ್ಲಿ ದೇವಿಯವರೆಲ್ಲರ ಸಂಹಾರವನ್ನ ಮಾಡ್ತಾ ಇದ್ದಳು. ಅದೇ ರೀತಿ ಸಂಹಾರವನ್ನು ಮಾಡೋದ್ರಿಂದ ಮುಂದ ಆ ಮಹಿಷಾಸುರನ ಮಗ ಒಬ್ಬ ಬಂದ. ಇವೆಲ್ಲ ನಿಮಗೆಲ್ಲ ನಿಗಲಿಲ್ಲ, ಇಷ್ಟು ಸೂರ್ಯರಿದ್ರಿ ನಿಮಗೆ ನಿಗಲೋಗಲ್ಲ. ಆಕೆ ಎಂತಕ್ಕಿದಾಳೆ ದೇವಿ ಹತ್ರ ನೋಡಿ ಬರ್ತಾನೆ ಅಂತ ತಿಳ್ಕೊಂಡು ರಶಿಲೋಮ ಅನ್ನುವಂತಹ ರಕ್ಕಸ ಬಂದ. ಪರಮ ಪರದೇವಿ ರಣದಲ್ಲಿ ದುಳಲ ಶಿಲೋಮನ ರುದಗ್ರನ ಹರಣ ಕೊಂಡಳು ಸುರರನಲಿಯಲ್ಲಿ ಕಾದ ಮಹಾಲಕ್ಷ್ಮೀ. ಅವಾಗ ಆ ರುದಗ್ರ ಅನ್ನುವಂತಹ, ರುದಗ್ರ ಅಂದ್ರೆ ಏನಂದ್ರೆ ಸಿಟ್ಟು ಬಾಳ ಕೆಟ್ಟು. ಹೆಂಗೆ ಕೆಟ್ಟು ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಂದು ಸರಿ ತಾಯಿ ಮನೆಯೊಳಗ ರೊಟ್ಟಿ ಮಾಡಾಕತ್ತೀವಿ, ಅಲ್ಲಿ ಮುಂದೆ ಕುತ್ಕೊಂಡು ರೊಟ್ಟಿ ಮಾಡಾಕತ್ತಿಳು. ಗಂಡ ಹೊರಗಿಂದ ಬಂದ. ಅವಾಗ ಏನ್ ಮಾಡಿದಂದ್ರೆ ತನ್ನಲ್ಲಿರುವಂತಹದ್ದು ಒಂದು 500 ರೂಪಾಯಿ ಇತ್ತು. ಇದನ್ನ ತಗೋ, ನಾಳೆ ಸಂತಿ ಮಾಡಕ್ ಬರ್ತಿದ್ವಿ, ಇವತ್ತು ದುಡ್ಕೊಂಡ್ ಬಂದಿದ್ದು 500 ರೂಪಾಯಿ ತಗೋ ಅಂತ ಹೇಳಿ ಆ ಹೆಣ್ಮಗಳಿಗೆ ರೊಟ್ಟಿ ಏನ್ ಮಾಡಾಕತ್ತೀವಿ ಕೊಡಾಕ್ ಹೋದ. ಅಲ್ರಿ ರೊಟ್ಟಿ ಮಾಡಾಕತ್ತೀನಿ, ಕೈ ಎಲ್ಲ ಹಿಟ್ಟಾಗ್ಯದ, ಅದಕ್ಕಾಗಿ ಸ್ವಲ್ಪ ಇಟ್ಟು ಬಿಡ್ರಿ ಅಲ್ಲೇ ತಗೋತೀನಿ ಹಿಂದಾರ್ಸನ ಅಂದ್ರೆ ಅವ ಇಟ್ಟ ಹೋಗ್ಬಿಟ್ಟ. ಅಷ್ಟು ಅನುಗುಣದಲ್ಲಿ ಏನಾಯ್ತು ಅಂತಂತ ಕೇಳ್ರೆ ಆ ಮಗು 500 ರೂಪಾಯಿ ನೋಟ್ ಹಿಡ್ಕೊಂಡು ತಾಯಿ ಕಡೆ ಬಂತ ನೋಡ್ರಿ. ಒಲಿ ಐತಿಲಿ ಏನ್ ಅಡಿಗೆ ಮಾಡ್ತೀವಿ, ಈ ಗ್ಯಾಸ್ ಇದ್ದಾಗ ಗುರ್ತಾಗೋದಿಲ್ರಿ, ಅದು ಒಲಿ ಇದ್ದಾಗ ಗಟ್ಟ ಗುರ್ತಾಕ. ಒಲಿ ಎಲ್ತೀನಿ ಏನ್ ಬೆಂಕಿ ಇತ್ತು, ಆ ಬೆಂಕಿ ಒಳಗೆ 500 ರೂಪಾಯಿ ಹೋಗುದ್ ಬಿಡ್ತಾರೆ ಹುಡುಗ. ರೂಪಾಯಿ ಒಯ್ಗಿಬೋದ್ರ ತಾಯಿ ಅಂದ್ರು ಅಲ್ಲ, ಈಗ 500 ರೂಪಾಯಿ ಕೊಟ್ಟು ಹೋಗ್ಯಾನ, ನಾವು ಏನ್ ಹೇಳ್ಬೇಕು, ಏನ್ ಮಾಡಿದ್ವಿ ಅಂತ ಅಂದಾಕಿನ ಅಲ್ಲೇ ಒಂದು ಕಟ್ಟಿಗಿತ್ತ, ಕಟ್ಟಿಗಿಂದ ಆ ಕೂಸನ್ನು ಬಡದಡಿ. ಕೂಸನ್ನ ಬಡಿಗೆ ಹೊಡೆದ, ಕೂಸು ಸತ್ತು ಬಿದ್ದು ಬಿಡ್ತು ನೋಡ್ರಿ. ನೋಡ್ರಿ 500 ರೂಪಾಯಿ ಆದ್ರೂ ಹೋಗಲಿಕ್ಕಂದ್ರೆ ನಡೀತಿತ್ತು. ಬಡಿ ಹೊಡೆದ, ಕೂಸು ಬಿಟ್ಟು ಒಳ್ಳಾಕತ್ತು. ಎಲ್ಲರೂ ಓಣ್ಯಾಗ ಮಂದಿ ಕೂಡ್ರು, ಏನಾತು ಅನ್ಕೊಡೋದನ ಈ ರೀತಿಯಾಗಿ ತಗೊಳೋದನ. ಗಂಡ ಏನು ಹೊರಗೆ ಹೋಗಿದ್ದಲ್ಲ, ಅಕಾಲಿಂದ ಬಂದ, ಅವ ಏನ್ ಮಾಡಿದಂದ್ರ ಇದನ್ನ ನೋಡಿ ಅವನ ನಾನು ಬದಲಿಕ್ಕೆ ಒಂದ್ ಅಂತ ಆಕಿನೂ ಬರೆದುಕೊಂಡ್ಬಿಟ್ಟ. ಹಂಗಾಗಿ ಇವರಿಬ್ರು ಸತ್ತಾರ ಅನ್ನೋದು ನಂದಾರ ಏನ ತಿಳ್ಕೊಂಡು ಅವನು ಸತ್ತು ಹೋಗಿಬಿಟ್ಟ. ಕಾರಣ ಏನ ಇಷ್ಟೇ, ಸಿಟ್ಟು ತನ್ನವರಿ ಶಾಂತಿ ಪರರ ವೈರಿ ಅಂತೇಳಿ ಮಹಾತ್ಮರು ಹೇಳ್ತಾರೆ. ಅದೇ ರೀತಿಯಾಗಿ ಈ ದುಷ್ಟರಾದ ಈ
ರುದಗ್ರ ಅನ್ನುವಂತಹ ದುಷ್ಟರಾದ ಋಷಿರೋಮ ರುದಗ್ರ ಇವರು ಏನ್ ಮಾಡಿದ್ರಪ್ಪ ಅಂತಂದ್ರ ದೇವಿ ಮೇಲೆ ಅತಿಕ್ರಮಣ ಮಾಡ್ಲಿಕ್ಕೆ ಬಂದ್ಬಿಟ್ರು. ಕ್ರೂರರು ಪರಾಕ್ರಮಿಯಾದ ಋಷಿರೋಮ ರಾಕ್ಷಸರು ರಣಭೂಮಿ ಸ್ಥಿತಿಯನ್ನು ನೋಡಿ ಬಹು ಸಿಟ್ಟುಳ್ಳವನಾದನು. ಕಣ್ಣುಗಳಿಂದ ಕೆಂಪು ಕಿಡಿ ಹೊರಟವು. ಬಹು ಬಲವ ನಾಶ ಮಾಡಿದರು. ಉಳನ್ನು ಕಡಿದು ತುಂಡು ಮಾಡುವೆಂದು ಭಯಂಕರ ಬಿಲ್ಲಮಾನ ಹೊಡಿದನು. ಎಲ್ಲಾ ನಮ್ಮ ಸೈನ್ಯವನ್ನು ಇಷ್ಟೆಲ್ಲ ಹಾಳು ಮಾಡಿದಿ, ಜಗ ಮಾಡಬೇಕಾರೆ ಏನ ಶಾಂತ ಹೋಗ್ತಾರನು? ಕಣ್ಣು ಹೆಂಗಾಗಿರ್ತಾವ? ಶಾಂತ ಆಗಿರ್ತಾವನು? ಚಟ್ಟವಾಗಿ ಕಣ್ಣು ಕೆಂಪಗಾಗಿರ್ತಾವ. ಹಂಗ ಇವನು ಕಣ್ಣು ಕ್ರೋಧಿಗಳಿಂದ ಆಗ ಆಕೆ ದೇವಿ ಏನಿದಾಳ ಆ ದೇವಿಯನ್ನು ಸಂಹಾರ ಮಾಡೇ ಹೋಗೋನು ಅಂತ ತಿಳ್ಕೊಂಡು ಅವ್ರ ಸಿಟ್ಟಿನಿಂದ ಬಂದು ಬಿಟ್ಟು ನೋಡ್ರ. ತನ್ನ ಬಲದೊಡನೆ ನೂಕುತ್ತ ದೇವಿಯನು ಸಿಂಹದ ಪ್ರತಿಯೊಂದು ಕೂದಲುಗಳನ್ನು ಬಾಣಗಳಿಂದ ಮುಚ್ಚಿದನು, ಜಗತ್ತು ಕಾಣದಂತೆ. ಅಷ್ಟಲ್ಲ, ತನ್ನಲ್ಲಿರುವಂತ ಬಾಣಗಳನ್ನು ಬಿಡಾಕತ್ತ ಸಿಂಹ ಗಡಬಡ್ಸಕೈತ್ರಿ. ದೇವಿ ಏನ ಮೇಲೆ ಕೂತಿರಲ್ಲ, ಆ ಎಲ್ಲ ಬಾಣಗಳಿಂದ ಏನು ಕಾಣದೇ ಬಾಣಗಳು ಬಿಟ್ಟು ಬಿಟ್ಟು ನೋಡ್ರಿ. ದೇವಿ ಕಾಣಬಾರದು, ಆ ಶಿವ ಏನು ಮುಂದೆ ಕಾಣಬಾರದು, ಆ ರೀತಿ ಬಾಣಗಳನ್ನ ಬಿಡಲಿಕ್ಕೆ ಪ್ರಾರಂಭ ಮಾಡಿದ. ಅವಾಗೀಗ ಸ್ತ್ರೀ ಎಲ್ಲ ನೀನು ನೀ ಯಾರ? ನೀನು ಇವ್ರನ್ನೆಲ್ಲ ಕೊಂದಿದ್ರೆ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ. ನೀನು ಅದ್ಭುತವಾದಂತಹ ಸ್ತ್ರೀಯಲ್ಲಿ, ಸಾಮಾನ್ಯ ಸ್ತ್ರೀಯರಿಗೆ ನಾವು ಸಾಯೋರಲ್ಲ. ಯಾಕಂದ್ರೆ ಬ್ರಹ್ಮನಿಂದ ಹೊರ ಪಡೆದುಕೊಂಡು ಬಂದವರು ನಾವ. ನೀ ಯಾರು? ಪ್ರಶ್ನೆಯನ್ನು ಮಾಡ್ತಾ ಇದ್ ನೋಡ್ರಿ. ಸ್ತ್ರೀಯಲ್ಲ ನೀನು, ಬಲಗೈಗಳಾದ ಜಗದಲ್ಲಿ ಸ್ತ್ರೀಯರಿಗೆ ನಿನ್ನಂತ ಸಾಮರ್ಥ್ಯ ಹುಸಿಯಿಲ್ಲ. ಮೈಗಳ್ಳರನ್ನಿದ್ದರು ನಿನ್ನ ಇವರು ಕೊಲ್ಲಿಸಕ್ಕೆ ತಂದರು, ಕೈಯಲ್ಲ ಕೊಳ್ಳ ರಸಿಲೋಮ ಹೇಳ್ತಾನ. ಸ್ತ್ರೀಯೇ, ನಿನ್ನ ದೇವತೆಗಳು ಎದಕ್ಕೆ ತಂದಾರ ಅಂತಂದ್ರ ನಿನ್ನ ಕೊಲ್ಲಾಕ ತಂದಾರಿಲ್ಲ. ಅವ್ರ ಮಾತು ಕೇಳಿ ಇಲ್ಲಿ ಬಂದಿರಿ. ಅದು ಏನ್ ಮಾಡ್ತಿ ಬೇಡ, ಸುಮ್ಮನೆ ನಿನ್ನ ಪ್ರಾಣ ಬಿಡ್ತೀನಿ ಗಪ್ಪ ಹೋಗ್ಬಂತ ಹೇಳ್ತಾ ಇದ್ದ. ಎಲ್ಲೋ ರಸಲೋಮ ಕೇಳು, ದೇವಿ ಹೇಳ್ತಾಳ, ಎಲೆ ರಸಲೋಮ ಕೇಳು, ಬೋನ ಸ್ತ್ರೀಯರಿಗೆ ಪರಾಕ್ರಮಿ ಇಲ್ಲ. ಹುಟ್ಟಿದಂತ ಎಲ್ಲರಿಗೂ ಸ್ತ್ರೀಯರಲ್ಲಿ ಪರಾಕ್ರಮ ಇಲ್ಲ. ಈ ಪರಾಕ್ರಮವೂ ಇಲ್ಲ. ನಿನ್ನ ನುಡಿಯು ಸತ್ಯ. ಏನ್ ಹೇಳಿದಲ್ಲಪ್ಪ, ಇದು ಬಹಳ ಸತ್ಯ. ಸಾಮಾನ್ಯ ಸ್ತ್ರೀಯರಿಗೆ ಇದಿಲ್ಲ. ದೇವತೆಗಳ ಹಲವು ರೀತಿಯಿಂದ ಹಠವ ಮಾಡಿ ನನ್ನ ತಂದಿರುವನು. ನಾನು ಬರಕ್ಕೆಲ್ಲ ಎಲ್ಲವೂ ಒಂದು ಹಠ ಹಿಡಿದಲ್ಲಿ ಬ್ರಹ್ಮ ನೀವು ಹೊರ ಕೊಟ್ಟಿನಿ. ಅದಕ್ಕಾಗಿ ನೀನು ಹಿಂಗೆ ಬರಬೇಕಂತ ಹೇಳಿದ್ರೆ ಮಾಡಿ ಹಠ ಹಿಡಿದು ಕರ್ಕೊಂಡ್ಬಂದಾರ ಅಂತ ಹೇಳ್ತಾ ಇದ್ದ. ಎಲೆ ರಸಲೋಮ ಈ ರೀತಿಯಾಗಿ ಮುಂದೆ ಬಾಣಗಳ ಹೊಡೆತಕ್ಕೆ ಅವನ ಬಿಲ್ಲು, ರಥ, ಸಾರಥಿ, ಕುದುರೆಗಳು ನಾಶ ಹೊಂದಿದವು. ಏನ್ ದೇವಿ ಹೇಳುದು? ಆ ಬಾಣಗಳಿಂದ ಋಷಿಲೋಮ ಏನ್ ಚರ್ಪರ್ಸಕತ್ರಿ. ಆ ರೀತಿ ಬಾಣಗಳನ್ನ ಬಿಟ್ಟು ನಿಶಾನೆ ಮುರಿಯಿತು. ಏನ್ ರಥ ತಂದಿದ್ದಲ್ಲ ಮ್ಯಾಲ, ಅವು ರಥದ ಮೇಲೆ ಪತಾಕಿಯನ್ನ ಕಟ್ತಾರ, ವಿಜಯದ ಸಂಕೇತ ಅಂತ ಕೇಳ್ತಾರ. ಬಾಣದಿಂದ ಬಿಡೋದ್ರಿಂದ ಪತಾಕಿಗಳೆಲ್ಲ ಹಾರಿ ಹಾರಿ ಮುರುದ ಹೋಗುವಂತದ್ದು. ಬಾಣಗಳು ಅವನ ಕಬ್ಬಿಣದ ಅಂಗಿಗಳು ಒಡೆದು ಶರೀರದಲ್ಲಿ ಪಾರಾಗಿ ಹೋದವು. ಏನ್ ಬಾಣ ಬಿಡಾಕತ್ಲು, ಯುದ್ಧ ಮಾಡಕ್ ಹೋಗ್ಬೇಕಾದ್ರೆ ಮೊದಲು ಕಬ್ಬಿಣದ ಕೌಚಗಳನ್ನು ಹಾಕೋತಿದ್ರು. ಬಾಣ ಕಾಡದಂಗೆ ಅಥವಾ ಕತ್ತಿಯಿಂದ ಕಡದ್ರ ಏನಾಗಬಾರದಂತ ಅಂತ ಕಬ್ಬಿಣದ ಕವಚದಲ್ಲಿ ದೇವಿ ಬಿಟ್ಟಂತ ಬಾಣದಿಂದ ಎಲ್ಲಾ ಬಾಣಗಳು ಅವನಲ್ಲಿ ಪಾರಾಗಿ ಹೋದವು. ಅಷ್ಟು ಒಂದು ದುಷ್ಟ ಶಕ್ತಿಗೆ ಈ ಒಂದು ಬಾಣಗಳ ಹೊಡೆತ ಯಾವ ರೀತಿ ಆ ಅಂಜುಗಳ ಹೊಡೆದು ಶರೀರದಲ್ಲಿ ಪಾರಾಗಿ ಹೋದು ರಕ್ತವು ಚಿನ್ನಂದು ಹರಿಯಲು ಪ್ರಾರಂಭಿಸಿತು. ಸಾಮಾನ್ಯ ಕೆಲ ಒಳಗಿಂದ ರಕ್ತ ಒಮ್ಮೆಮ್ಮೆಗೆ ಹರಿದೋದು. ಈ ಕಾರಂಜಿಗಳು ಹೆಂಗ ಬರ್ತಾವಲ್ಲ, ನೀರು ಬಿಟ್ಟಾಗ ಹೆಂಗ್ ಬರ್ತದಲ್ಲ, ನೆಲಕ್ಕೆ ನೀರು ಬಂದಾಗ ಹಂಗ ರಗತಗಳು ಸಿಡಾಕತ್ತು ನೋಡಿ. ಅಂತ ಆ ಒಂದು ದುಷ್ಟರನ್ನ ದೇವಿ ಏನು ಮಾಡ್ಯಾಳ ಅಂತಂದ್ರ ಸಂಹಾರ ಮಾಡ್ಯಾಳು. ಅವನು ಏನ್ ಮಾಡಿದಪ್ಪ ಅಂತಂದ್ರ ಆ ದೇವಿಯ ಒಂದು ಇದಕ್ಕೆ ತಾನು ಸೋತು ಹೋದ. ಅದೇ ರೀತಿಯಾಗಿ ರಸಿಲೋಮ ಮುಡಿಯಲು ಮುಂದ ರಸಿಲೋಮನು ಸೈನ್ಯವು ದಿಕ್ಕು ತೋಚದೆ ನಿಂತು ಕಂಡು ರುದಗ್ರವು ಬಿಲ್ಲವನ್ನು ತಕ್ಕೊಂಡು ಕಣ್ಣುಗಳ ಕಿಡಿ ಸುತ್ತ ಒಳಗಡೆ ನಗುತ್ತಾ ಬಾಣ ಸಿಂಹವನ್ನು ದೇವತೆಗಳ ಬೆರಗಾಗುವಂತೆ ಸಾಂಬಿಯನ್ನು ಮತ್ತು ದೇವತೆಗಳೆಲ್ಲ ರಾಕ್ಷಸರು ಮುಚ್ಚಿದರು ಅನ್ನುವಂಥದ್ದು. ನಮ್ಮ ಒಂದು ಬಾಣವನ್ನು ಸಹ ಕಡಿಯದವರು ಹರಿಹರರ ಬಾಣಗಳಲ್ಲೇ ಇಲ್ಲ.
ದೇವಳೆಯಂತೂ ಎಂದು ತಮ್ಮ ಪರಿವಾರ ಸಹಿತ ಓಡಿ ಹೋದರು. ಈ ರೀತಿಯಾಗಿ ಹೇಳ್ತಾರ, ಅಲ್ಲಿ ಕೇಳ್ತಾರ, ರುದ್ರಗ್ರ ಸ್ತ್ರೀಯೇ ನೀನು ಯಾರು? ನಿನ್ನ ಇರುವಿಕೆಯಲ್ಲಿ ನಿನ್ನ ಬೆಚ್ಚಿನಾಣ ಬಹಳ ಸರಿ, ನೀ ಎಲ್ಲಿಂದ ಬಂದಿ? ನೀ ಎಲ್ಲಿ ಇರುತ್ತಿ? ಇಲ್ಲಿಗೆ ಏನು ಕಾರಣ ಬಂದಿರಿ? ಯಾಕೆ ಬಂದಿರಿ? ದೇವತೆಗಳ ನಿನಗೆ ಸಂಬಂಧ ಏನು? ಪ್ರಶ್ನೆ ನೋಡಿ. ನಮ್ಮ ಚದುರಂಗ ಬಲ್ಲದಲ್ಲಿ ಯಾಕೆ ಬಂದಿ? ನಮ್ದಿಷ್ಟೆಲ್ಲ ಯುದ್ಧ ಸೈನ್ಯಕ್ಕೆ ನೀ ಯಾಕೆ ಬಂದಿ? ನೀ ಯಾರ? ನಮಗೆ ಸಂಬಂಧ ಏನು? ಇದನ್ನೆಲ್ಲ ತಿಳಿಸಂದು ಕೇಳಿದವಾಗ ಹೇಳ್ತಾಳ ತಾಯಿ, ರುದ್ರಗ್ರ ಚೆನ್ನಾಗಿ ಕೇಳಬೇಕಾಗುವುದು. ಬ್ರಹ್ಮಾಂಡವನ್ನು ನನ್ನ ಮನೆ, ಇದೆಲ್ಲ ಏನು ಕಾಣ್ತದೆಲ್ಲ ಇದೆಲ್ಲ ಬ್ರಹ್ಮಾಂಡವೇ ನನ್ನ ಮನೆ. ಗುಣಾತೀತ ಮಹಾಲಕ್ಷ್ಮಿ ಎಂಬುದು ನನ್ನ ಹೆಸರು. ಇದೇನು ಕಾಣ್ತಿಲ್ಲ ಇದೆಲ್ಲಾ ಬ್ರಹ್ಮಾಂಡ, ಎಲ್ಲಾ ಜೀವರಾಶಿಗಳು ಕಾಣುವಂಥವು ನನ್ನ ಮಕ್ಕಳು. ಅಷ್ಟೇ ಅಲ್ಲ, ನನಗೆ ಮಹಾಲಕ್ಷ್ಮಿ ಎಂದು ಕರೀತಾರ. ಅದೇ ರೀತಿಯಾಗಿ ಅನೇಕ ಬ್ರಹ್ಮಾಂಡಗಳೆಲ್ಲ ನನ್ನ ಲೀಲಾಮೃತ ಎಂದು ತೋರು. ಇಷ್ಟಲ್ಲ, ಅನೇಕ ಬ್ರಹ್ಮಾಂಡಗಳಿದವು, ಅದು ನನ್ನ ಶಕ್ತಿಯಿಂದಲೇ ನಡೀತೈತಿ. ನನ್ನಲ್ಲಿ ಲಯೋದು ಕಾಲಕ್ಕೂ ಯಮನಿಗೆ ಮೀರಿ ಇರುವವು. ಯಮನಿಗೆ ಕಾಲಕ್ಕೆ ಮೀರಿ ನಾನು ನನ್ನ ಶಕ್ತಿಯನ್ನು ಅನ್ನುವಂಥದ್ದು ಹೇಳ್ತಾರ. ರುದ್ರಗ್ರನು ನಕ್ಕನು, ಸ್ತ್ರೀಯರೇ ಯೋಗ್ಯ ಮಾತನಾಡಿದಿ. ಈ ಲೋಕಕ್ಕೆ ಮಹೇಶನು ಒಡೆಯನಲ್ಲದೆ ಬೇರೆ ಉಂಟೆ? ಏನು ನೀವು ಸಾಮಾನ್ಯವಾದದ್ದು ಹೆಂಗಸು? ನಾವು ಎಲ್ಲ ಲೋಕಗಳಿದಂತಹ ನಮ್ಮ ರಾಜ ಮಹೇಶನೇ ಈ ಲೋಕಕ್ಕೆ ಒಡೆಯ, ನೀವೆಲ್ಲೇ ಒಡೆಯ ಅಂತ ಹೇಳ್ತಾ ನೋಡಿ. ದೇವತೆಗಳು ನಮ್ಮ ದೇಶದಲ್ಲಿ ವಾಸವಾಗಿರುವವು. ನಿಮ್ಮ ದೇವತೆಗಳು ಏನಾರ ಬಂದೆಲ್ಲ ನಮ್ಮ ರಾಜ್ಯದೊಳಗ ಏನು ಕೆಲಸ ಅವ್ರು ಮಾಡಾಕತ್ತಾರೋ, ನೀ ಹೆಂಗ ಎಲ್ಲಾ ಜಗತ್ತಿಗೆ, ಬ್ರಹ್ಮಾಂಡಗಳಿಗೆ, ಎಲ್ಲಾ ಲೋಕಗಳಿಗೆ ನೀ ಹೆಂಗ ಒಂದು ದೇವಿಯ ಶಕ್ತಿ ನೀನ್ ಹೆಂಗಾಗ್ತೈತಿ ಅಂತ ಕೇಳಿ. ಮತ್ತೆ ದೇವತೆಗಳಾಯ್ತು ರುದ್ರಗ್ರನ ಬಾಣಗಳನ್ನು ಪಡೆದರು. ಈ ರೀತಿಯಾಗಿ ನಿನಗೆ ಏನು ಸರಿಯಾಗಲ್ಲ ತಕೊಂಡು ನಾವೆಲ್ಲ ಹೇಳಿದ. ಅವಾಗ ಆ ಜಗನ್ಮಾತೆ ರುದ್ರಗ್ರನ ಬಾಣವನ್ನು ಪಡೆದರು, ಪಿನಾಕಿದ ಬಾಣವನ್ನು ಹಚ್ಚಿದರು. ಅವು ಬಿಲ್ಲಿನ ದಾರವನ್ನು ದಾಟಿ ಈ ರೀತಿಯಾಗಿ ಮತ್ತೆ ಮಾಡ್ತಾರ. ರುದ್ರಗ್ರನ ಸಿಟ್ಟು ಹೆಚ್ಚಾಗಿ ಮಾಡಕ್ ಒಂದು ಹೇಳಿಕೆ ಹೋಗಲ್ಲ ಅಂತ ತಿಳ್ಕೊಂಡು ಮತ್ತೆ ಯುದ್ಧ ಮಾಡಿದ. ಮತ್ತೆ ಸಿಟ್ಟು ಬರಕ್ ಮೊದಲೇ ಸಿಟ್ಟು ನಂದ, ಅವನು ಗುಣಾನೇ ಸಿಟ್ಟು. ಅವನು ರುದ್ರಗ್ರನ ಬಹಳ ಸಿಟ್ಟು ಹೆಚ್ಚಾತು. ಕಣ್ಣುಗಳು ಕಿಡಿಗಳು ಸುರಿದವು, ಮೂಗಿನಿಂದ ಕಪ್ಪು ಹೊಗೆ ಸುರಳವಾಗಿ ಹೊರಟಿತು. ಅವಯವಗಳು ಬಿಸಿ ಆದವು. ರಕ್ಕಸನ ಸಿಟ್ಟು ಮಹಾಪ್ರಳಯ ಕಾಲ ಸುರುವ ರುದ್ರನಂತೆ ಕೈ ಶೂಲವನ್ನು ತಕೊಂಡನು. ಹೆಂಗಾದ್ರೂ ಸರಿ ತಕೊಂಡ ಆ ಶೂಲವನ್ನು ತಗೊಂಡ ದೇವಿ ಮ್ಯಾಲ ಮತ್ತ ಶೂಲವನ್ನು ಎತ್ತಲು ದೇವಿಗಳು ಸಮೂಹ ಓಡ್ ಹತ್ತಿದವು. ಅಯ್ಯೋಪ್ಪ, ದೇವತೆಗಳಂದ್ರು ಇನ್ನ ನಾವು ಉಳಿಯಕ್ ಸಾಧ್ಯ ಇಲ್ಲ. ಯಾಕಂದ್ರ ರಕ್ಕಸರ ಶಕ್ತಿ ಬಹಳ ಐತಿ, ದೇವಿಗಳು ಕೊಲ್ತಾರೆ ಅಂತ ತಿಳ್ಕೊಂಡು ದೇವತೆಗಳು ಓಡಾಕ ಚಾಲೋ ಮಾಡಿದ ನೋಡ್ರಿ. ಉರಿಯು ಬೊಗ ಮಾತ್ರ 10 ದಿಕ್ಕುಗಳು ಸುತ್ತಿ ಮುತ್ತಿದವನು. ಎಲ್ಲಾ ದಿಕ್ಕ ದೇವತೆಗಳ ದಿಕ್ಕ ಕಾಣಂಗ ಆ ಬಾಣಗಳು ಅವ್ರ ಶಕ್ತಿ, ದುಷ್ಟ ಶಕ್ತಿಯಿಂದ ದೇವಿಗೆ ಕಾಣುವ. ಎಲ್ಲಿ ನೋಡಿ ಆ ಒಂದು ಘೋರವಾದಂತಹ ರುದ್ರವಾದಂತಹ ಶಕ್ತಿ ಎಲ್ಲ ಹೊಗೆ ಮುಚ್ಚದ, ಏನು ಕಾಣದಂಗ ಆ ದುಷ್ಟರು ಆ ದೇವಿ ಮುಂದೆ ಮಾಡ್ತಾ ಇದ್ದಾರೆ ತಮ್ಮ ಶಕ್ತಿಯನ್ನು ನೋಡಿ. ಈ ರೀತಿಯಾಗಿ ಮಾಡ್ತಾ ಮುಂದೆ ಏನಾಗ್ತದೆ ಅಂತಂದ್ರೆ ಘೋರವಾದಂತಹ ಯುದ್ಧವಾಗ್ತದೆ. ಅದೇ ಯುದ್ಧದಲ್ಲಿ ಆ ರಕ್ಕಸರನ ಸಂಹಾರ ಮಾಡ್ತಾಳ ಜಗನ್ಮಾತೆ. ತನ್ನಲ್ಲಿರುವಂತಹ ತ್ರಿಶೂಲದಿಂದ ಅವನನ್ನು ಸಂಹಾರ ಮಾಡ್ತಾಳ. ಅವನು ಸಂಹಾರ ಮಾಡಿದ ಮೇಲೆ ಮತ್ತೇನು ಹೋಗ್ತದೆ, ಮತ್ತೆ ಮುಂದೊಂದು ತಯಾರಾದ ನೋಡಿ. ರಕ್ಕಸನ ಹಂಗೆ ಹೋಗುದಿಲ್ರಿ. ಅದೇ ರೀತಿ ನಮ್ಮಲ್ಲಿನೂ ಹಂದರೆ ಅಹಂಕಾರ ಜೊತೆಗೆ ಇವೆಲ್ಲ ಸಿಟ್ಟು ನಮ್ಮಲ್ಲಿ ಅದ. ಇನ್ನು ಮುಂದೆ ಬರ ಯಾರು ಅಂತಂದ್ರೆ ಚಿಕ್ಷುರ ಅಂತಂದ್ರೆ ಆಸೆ. ಅವನಲ್ಲಿರುವಂತದ್ದು ಆಸೆ ಅಂತ ಕರೀತಾರೆ. ಆಸೆ ಪಾಸೆ ಶತರ್ಭಕ್ತ ಕಾಮೋ ಕ್ರೋಧೋ ಪರಾಯಣ ಈಹಂತೆ ಕಾಮ ಭೋಗಾರ್ಥಾಯ ಅನ್ಯೋಪಾಯಾರ್ಜಿ ಸಂಚಯ. ಪರಮಾತ್ಮ ಹೇಳ್ತಾನೆ, ಕಾಮ ಅಂದ್ರೆ ಆಸೆ ಮಾಡೋ ಮನುಷ್ಯ ಯಾವ್ದು ಪಾಪ ಯಾವ್ದು ಪುಣ್ಯ ನೋಡಂಗಿಲ್ಲ. ಇವ್ರು ಒಳ್ಳೆಯವರು ಕೆಟ್ಟವರು ನೋಡಂಗಿಲ್ಲ. ತನ್ನ ಆಸೆ ಒಂದೇ
ನಡೆದರೆ ಸಾಕು. ಅದಕ್ಕಾಗಿ ಪರಮಾತ್ಮ ಆಶೆ ಪಾಶೆ ಶತರ್ಬದ್ಧ ಅಂತ ಹೇಳ್ತಾನ. ಇಲ್ಲಿ ಅದೇ ರೀತಿಯಾದಂತಹ ಆಸೆ ಇದ್ದಂತಹ ಈ ಚಕ್ಷುರ ಅನ್ನುವಂತ ರಾಕ್ಷಸ ದೇವಿ ಮೇಲೆ ಬಂದು ಅವನು ಕೊಂದಳು. ಇವು ತಯಾರಾದ ಚಂಡವಲ ಪರದೇ ಉದ್ದಂಡ ಸಚನವ ಚಕ್ಷುರರ ಖಂಡಿಸಲೈ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ. ಯಾವ ರೀತಿಯಾಗಿ ಆಸೆಗೆ ಬಹಳ ಕೆಟ್ರಿ. ಯಾಕಂದ್ರೆ ಉಡುವುದಕ್ಕೆ ಅದೇ ಹೇಳ್ತಾರಲ್ಲ, ಕೊಂಬ ಕೊಡುವ ಚಿಂತೆ ಎಲ್ಲ ಚಿಂತೆಗಳ ಆ ರೀತಿಯಾಗಿ ಇರಲಿ. ಇಲ್ಲಿ ಆಸೆ ಅನ್ನುವಂಥದ್ದು ಬಹಳ ಕೆಟ್ಟು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಹೆಂಗ ಅಂತಂದ್ರೆ, ಈ ನೀವು ಕುದುರೆ ಷರತ್ತು, ಗಾಡಿ ಷರತ್ತು, ಸೈಕಲ್ ಷರತ್ತು ಹಂಗೆ ಇಟ್ಟಿರ್ತಿರಲ್ಲ. ಒಬ್ಬ ಸಾಹುಕಾರ ಏನ್ ಮಾಡಿದ್ದಂದ್ರೆ, ನದಿ ದಂಡಿ ಮೇಲೆ ಈಸು ಷರತ್ತು ಇಟ್ಟಿದ್ದ. ಎಂತದಂದ್ರ ಅಗಲವಾದಂತಹ ನದಿ, ಈ ದಂಡಿಂದ ಆ ದಂಡಿಗೆ, ಆ ದಂಡಿಯಿಂದ ಮರಳಿ ಈ ದಂಡಿಗೆ ಬಂದ್ರೆ ಒಂದು ಬಂಗಾರದ ಒಂದು ರೂಪಾಯಿ ಅಂತ, ಒಂದು ತೊಲಿ ಬಂಗಾರ, ಒಂದು ತೊಲಿ ಬಂಗಾರ. ಯಾರ ಒಂದೆರಡು ಸುತ್ತು ಹೋದ್ರು, 3 ಸುತ್ತು ಹೋಗ್ತಿದ್ರು. ಒಬ್ಬ ಏನ್ ಮಾಡಿದಂದ್ರ ಈಸಾಕ ಪ್ರಾರಂಭ ಮಾಡಿದ್ದಾರೆ ನೋಡಿ. ಒಂದು ಸರಿ ಹೋಗಿ ಬಂದ, ಒಂದು ತಗೊಂಡ, 2 ಸರಿ ಹೋಗಿ ಬಂದ, 2 ತಗೊಂಡ, 10 ಸರಿ ಹೋಗಿ ಬಂದ. ನೋಡ್ರಿ ಅಷ್ಟು ಸಾಮರ್ಥ್ಯವನ್ನಿತ್ತು. ಮುಂಜಾನೆ 7 ಗಂಟೆಗೆ ಈಸಾಕ ಪ್ರಾರಂಭ ಮಾಡಿದ್ದ, ಮಧ್ಯಾಹ್ನ 12 ಗಂಟೆ ಆಗಿತ್ತು. ಒಂದು 500 ಸರಿ ಹೋಗಿ ಬಂದಿದ್ರು. 500 ಬಂಗಾರದ ರೂಪಾಯಿ ತಗೊಂಡಿದ್ದ. ಹಿರಿಯರಂದ್ರು, ಏಕಮ್ಮ ಮುಂಜಾನಿಂದ ತಗೋಕತಿ ಸಾಕ, ಒಂದ್ ಸ್ವಲ್ಪ ಹೊಟ್ಟಿಗೆ ಏನಾರ ತಗೋ, ನೀರಾರ ಕುಡಿ, ಅಣ್ಣಾರ ತಿನ್ನು ಅಂತ. ಅಣ್ಣ ನೀರಾರ ತಿಳ್ಕೊತ ಕೂತಿ ಅಂದ್ರ 200 ರೂಪಾಯಿ ಹೋಗ್ತೈತೆ ಅಲ್ಲ. ನಾವು ಅಷ್ಟ ಟೈಮ್ದಾಗ ಮತ್ತೊಮ್ಮೆ ಹೋಗಿ ಬರ್ತೇನೆ. ಅದು ಷರತ್ತು ಎಲ್ಲಿವರೆಗಿತ್ತಂದ್ರ 10 ಮುಳುಗುವರೆಗೆ ಅಷ್ಟೇ ಇತ್ತು. 10 ಮುಳುಗು ತನಕ ಯಾರು ಬೇಕಾದ್ರೆ ಇತ್ತು. ಆ 1 12 1 3 ಗಂಟೆ ಹಾಕಿ ತೀಕಾಕತ್ತ. ಅವಾಗರಂದ್ರೆ, ತಮ್ಮ ಯಾರು ಹೆಚ್ಚು ಕೊಡ್ತು ನಿನಗಾದ್ರೆ ಒಂದ್ ಸ್ವಲ್ಪ ತಿನ್ನು, ಏನಾದ್ರು ಸ್ವಲ್ಪ ವಿಶ್ರಾಂತಿ ತಗೋ, ಮತ್ತೆ ಹೋಗಲ್ಲ ನಾವು. ಆಗುದಿಲ್ಲ ಅಂತಂದು ಈಸಿದ ಎಷ್ಟು ತನಕ ಈಸಿದ ಅಂತಂದ್ರೆ 10 ಮುಳುಗಾಕ ಇನ್ನೊಂದು ಅರ್ಗಳಿಗಿತ್ತು, ಇನ್ನೂ ಒಂದು ಹೋಗಿ ಬರ್ಬೇಕಂತೇಳಿ ಈಸಿದ್ ನೋಡ್ರಿ. ಈಸಿದ ಭಯ ಬರುವೊಳಗ ತಂದೆಲ್ಲ ಮುಗಿದಿತ್ತು, ನೀರೊಳಗ ಮುಳುಗಿ ಹೋದ. ನೀರೊಳಗ ಮುಳುಗಿ ಹೋದ. ಸಾಕ ಅಷ್ಟೇ ತಗೊಂಡಿದ್ರೆ ನಡೀತಿತ್ತು. ಅವು ಇನ್ನೂ ಅಷ್ಟು ಅಂತೇಳಿ ತನ್ನ ಪ್ರಾಣವನ್ನ ಕಳ್ಕೊಂಡ. ಅದೇ ರೀತಿಯಾಗಿ ನಾವು ಹಂಗ ಇನ್ನಷ್ಟು ಕೆಲಸ ಮಾಡ್ಬೇಕು, ಇನ್ನಷ್ಟು ಕೆಲಸ ಮಾಡ್ಬೇಕು, ಇನ್ನೂ ಅಷ್ಟು ದುಡಿಬೇಕು, ಇನ್ನೂ ಮಾಡ್ಬೇಕು. ಸತ್ಸಂಗಕ್ಕೆ ಹೋಗೋಣಂದ್ರೆ ಇಲ್ರಿ, ಅಲ್ಲಿ ಹೋಗೋಂದ್ರೆ ಮತ್ತೆ ದಗದ್ ಹೋಗ್ತೈತಿ. ಈ ರೀತಿಯಾಗಿ ನಾವ್ ಹೇಳ್ತಾ ಇಲ್ಲ, ಮಾಡುದು ಯಾವಾಗ? ಇದೇ ರೀತಿಯಾಗಿ ಆಶೆಯನ್ನ ಪಟ್ಟಂತಹ ಈ ಚಕ್ಷುರ ಏನ್ ಮಾಡಿದಂತ ಕೇಳ್ರ, ದೇವಿ ಮೇಲೆ ಅವನು ಎರಗಿದ ಅನ್ನುವಂಥದ್ದು ಬಹಳ ಸುಂದರವಾದಂತಹ ಶೈಲಿಯಲ್ಲಿ ದೇವಿ ಮಹಾತ್ಮೆಯಲ್ಲಿ ನಮ್ಮ ನೋಡ್ಲಿಕ್ಕೆ ಸಿಗ್ತದೆ. ಅದೇ ರೀತಿ ರಾಕ್ಷಸರಿಗೆ ಈ ಮೂಲ ಸೋಲು ಎಂದೆಂದಿಗೂ ಇದ್ದಿಲ್ಲ. ನಾವು ಚಲೋ ಮಾಡಿದ್ ಬಂದ್ವಿ. ನಮ್ಮ ರಾಕ್ಷಸರ ನಾವು ಯಾರಿಗೂ ಸೋತಿರ್ಕಿಲ್ಲ, ಎಂತವ್ರು ಬಂದ್ರು ನಾವು ಸೋತಿರ್ಕಿಲ್ಲ. ಇವತ್ತು ನಮ್ಮ ಸೋಲು ಬಂದೈತಂದ್ರೆ ಅದು ಒಬ್ಬ ಸ್ತ್ರೀಯಿಂದ. ಇದು ಎಂದು ಋಷಿಲೋಮರ ಉದಗ್ರನ ಕಡಿದಿದ್ದು ಆಶ್ಚರ್ಯವಾಯಿತು. ಋಷಿಲೋಮ ಶೂರವಾದಂತಹ ಋಷಿಲೋಮನನ್ನು ಕೊಂದಾನಂದ್ರ ಇದೇನು ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕಾಗಿ ಬಹು ಅರಸರು ಕೊಂದಳು. ಎಂತ ಅರಸರು ಎಲ್ಲ ಕೊಂದಾಳ. ಈಕೆ ಸ್ತ್ರೀ ಅಲ್ಲ, ರಾಕ್ಷಸರಿಗೆ ಮೃತ್ಯು ದೇವತೆ. ಈಕೆ ಸ್ತ್ರೀ ಅಲ್ಲಕ್ಕೆ, ಈಕೆಗೆ ನಮ್ಮ ರಾಕ್ಷಸರಿಗೆ ಮೃತ್ಯು ದೇವತೆಯಾಗಿ ಬಂದಾಳ ಈಕೆ ಎನ್ನಲು
ಚಕ್ಷುರನು ಬಿಲ್ಲು ಬಾಣವನ್ನು ತಕ್ಕೊಂಡ. ಇವ್ರನ್ನೆಲ್ಲ ಕೊಂಡ ಅಂದ್ಮೇಲತ್ತ ನಮ್ಮ ರಕ್ಕಸರ ಸಂತತಿಯನ್ನ ನಾಶ ಮಾಡ್ತಾಳು, ಈಕಿ ಮೇಲೆ ನಾನ ಏನಾರ ಬಿಲ್ಲು ಹೊಡೆದು ಈಕಿನ ಸಂರಕ್ಷಣೆ ಮಾಡ್ಬೇಕಂತ ತಿಳ್ಕೊಂಡು ಬಹುಕೋಪದಿಂದ ಚಕ್ಷುರ ಬಲ ಸ್ತ್ರೀಯವಳಿ ಬಾಣಗಳನ್ನು ಪ್ರಯೋಗಿಸಲು ಎಲ್ಲ ಕಡೆ ಕತ್ತಲೆ ಆವರಿಸಿತು. ಆಗ ದೇವಿಯು ದಿನಕಾಸ್ತ್ರವನ್ನು ಪ್ರಯೋಗಿಸುವಾಗ ಎಲ್ಲ ದಿಕ್ಕ ಕತ್ತಲೆ ಹೋಗಿ ಜಗತ್ತು ಯಾವ ರೀತಿಯಾಗಿ ಅವನು ಬಾಣಗಳು ಬಿಡಾಕತ್ತ ಎಲ್ಲ ಕತ್ತಲಾಗ್ತಿತ್ತು. ದೇವಿ ತನ್ನ ಶಕ್ತಿಯಿಂದ ಅವನ್ನೆಲ್ಲ ಬಾಣಗಳನ್ನ ಸಂಹಾರ ಮಾಡ್ತಿರು. ಅದೇ ರೀತಿಯಾಗಿ ಈ ರಕ್ಕಸರ ದೇವತೆಗಳ ಕೆಲವೊಂದು ಆಯುಧಗಳನ್ನ ಕಸುವಂದಿದ್ರು. ಇಂದ್ರನ ಆಯುಧವನ್ನ ಕಸುವಂದಿದ್ರು. ಇಂದ್ರ, ಕುಬೇರ, ನಿರುತ, ಯಮಳ, ಅಗ್ನಿಯಸ್ತ್ರ, ಶೂಲ, ಸುದರ್ಶನ, ಏನ್ರಿ ಸೂರಾಸ್ತ್ರ ಮೊದಲಾದ ಅನೇಕ ಬಾಣಗಳನ್ನು ದೇವಿ ಮೂವರು ಹೊಡೆಯಲು ಅಂದು ದೇವಿ ಎಲ್ಲ ಬಾಣಗಳನ್ನು ಬಾಯಿಂದ ನುಂಗಿದಳು. ನೋಡ್ರಿ ಎಷ್ಟು ಇಲ್ಲಿ ಸೂಕ್ಷ್ಮ ಎಷ್ಟೈತಿ ನೋಡ್ರಿ. ದೇವಿಯಿಂದ ಎಲ್ಲಾ ದೇವತೆಗಳ ಪಡೆದುಕೊಂಡಂತ ಶಕ್ತಿ ಏನಿತ್ತಲ್ಲ, ಅವು ಅಸ್ತ್ರಗಳೇನಿದ್ವಲ್ಲ, ಈ ರಕ್ಕಸರು ಏನ್ ಮಾಡ್ರಂದ್ರ ಕೊನೆಗೆ ಆ ದೇವಿ ಮೇಲೆ ಪ್ರಯೋಗ ಮಾಡಿ ಎಲ್ಲಾ ಪ್ರಯೋಗ ಮಾಡಿದ್ರು ಆಗದಾರಕ್ಕೆ ಏನ್ ಮಾಡ್ರಪ್ಪ ಅಂತಂತ ಕೇಳ್ರ, ಆ ದೇವಿ ಮೇಲ ಪ್ರಯೋಗ ಮಾಡಿದಾಗ ದೇವಿ ಏನು ಮಾಡ್ಯವ ಅಂತಂದ್ರ ಅವನು ಮುರಿಬಹುದಾಗಿತ್ತು, ಆಕೆ ಮುರಿಲಿಲ್ಲ. ಅವನೇನು ಮಾಡ್ಯವ ಅಂತಂದ್ರ ದೇವಿ ಎಲ್ಲ ಬಾಣಗಳನ್ನು ಬಾಯಲ್ಲಿಡುತ್ತಾ ನುಂಗಿದಳು. ಚಕ್ಷುರ ಇದನ್ನು ನೋಡ್ತಾ ಇದ್ದೇನೆ, ರಾಕ್ಷಸದ್ದಲ್ಲ ಬೆರಗಾದವು ಅಲ್ಲ, ಇವು ಸಾಮಾನ್ಯ ಆಯುಧಗಳಲ್ಲ, ಇಂಥವಕ್ಕೆ ನುಂಗಿಲಲ್ಲ. ಅಂದ್ರೆ ದೇವಿಯ ಬಾಯಿಯ ನಾಮರೂಪ ಅನ್ನವನ್ನು ತಿನ್ನುವ ಜ್ಞಾನವೇ ದೇವಿಯ ಬಾಯಾಗಿದ್ದರಿಂದ ಯುದ್ಧದಲ್ಲಿ ದೃಶ್ಯವಾದ ನಾಮರೂಪ ಪದಾರ್ಥಗಳನ್ನು ನುಂಗುವಳು. ಅಂದರೆ ಅದು ನಾಮಸ್ಮರಣೆಯ ಶಕ್ತಿಯಿಂದ ಪಡೆದುಕೊಂಡಂಥದ್ದಿತ್ತು. ಅದನ್ನ ದೇವಿ ಏನು ಮಾಡ್ಯಾಳ ಅಂದ್ರೆ ತಾನೇ ಸ್ವೀಕಾರವನ್ನ ಮಾಡ್ಯಾಳು ಅನ್ನುವಂಥದ್ದನ್ನ ನಾವು ನೋಡ್ಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಮತ್ತೆ ಆ ದೇವಿ ಮೇಲೆ ಇವರು ಎರಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಭೂಮಿ ಒಡೆಯಿತು, ಆದಿಶೇಷನ ಹೆಡೆಯಿಂದ ರಕ್ತಗಳು ಮತ್ತು ಬರಕತ್ತ ನೋಡ್ರಿ. ಸಾಮಾನ್ಯರೆಲ್ಲ ಅವರಲ್ಲಿ ಬಹಳ ಶಕ್ತಿ ಇತ್ತು, ದೇವಿಗೆ ಸರಿಸಕ್ಕಾದಂತ ಶಕ್ತಿಗಳಿದೆ. ಯಾಕಂದ್ರೆ ಇವ್ರ ಕಡೆಯಿಂದ ಪಡ್ಕೊಂಡವ್ರು ಅವರು. ಈ ರೀತಿಯಾಗಿ ಪರ್ವತಗಳು ಚೂರಾಗಿ ಬಿದ್ದವು. ಆ ಬಾಣ ರಕ್ಕಸರು ಬಿಡುವುದರಿಂದ ಪರ್ವತಗಳು ಮೊದಲಾಗಿ ಚೂರ ಆಗ್ತಿದ್ದು, ಸಪ್ತ ಸಮುದ್ರಗಳು ಕುದ್ದು ಕುದ್ದು ಉರಿಯು. ಅವರು ಬಾಣಕ್ಕೆ ಸಪ್ತ ಸಮುದ್ರಗಳು ಏನಿದ್ವಲ್ಲ ಮೇಲಕ್ಕೆ ಕೆಳಕ್ಕೆ ಉಕ್ಕೇರೆ ಕೊಟ್ಟು ನೋಡ್ರಿ. ಈ ಬಾಣದ ಬ್ರಹ್ಮಾಂಡವು ನಾಶವಾಗುವುದು ಉಳಿಯುವುದಿಲ್ಲ ಅನ್ನುತ್ತಲೇ ಶುದ್ಧವಾದ ಬಾಣವನ್ನು ಅಳಿಯುತ್ತಿತ್ತು. ಈ ರೀತಿಯಾಗಿ ಬ್ರಹ್ಮಾಂಡವೇ ನಡಗುತ್ತಿತ್ತು. ಅಂತ ಅದ್ಭುತವಾದಂತಹ ದುಷ್ಟರು ಆ ದೇವಿ ಮೇಲೆ ತಮ್ಮ ಬಾಣಗಳನ್ನು ಬಿಡ್ತಾ ಇದ್ದರು. ಉತ್ತರ ಏನು ಕೊಡಲಾರರು ಮಾತನಾಡಿ, ಇನ್ನ ಹಿಂಗಾದ್ರೆ ಸರಿಯಾಗುವುದಿಲ್ಲ, ಈಕೆಗೆ ಸುಮ್ಮನೆ ನಾವು ಈಕೆಗೆ ಯುದ್ಧ ಮಾಡೋಕ್ಕಿಂತ ಈಕನ ನಾವು ವಿಚಾರ ಮಾಡೋಣ ಅಂತ ತಿಳ್ಕೊಂಡು ನಾವು ರಕ್ಕಸರ ಬಂದು ಏನ್ ಮಾಡಿದ, ಉತ್ತರ ಏನು ಕೊಡಲು ಮಾತನಾಡಿ ನೋಡುವೆನು, ಉತ್ತರ ಕೊಡದಿದ್ದರೆ ಕೊಲ್ಲಲು ಬಿಡುವುದಿಲ್ಲ ಎನ್ನುತ್ತಾ ಭಯಂಕರ ಬಿಲ್ಲವನ್ನು ಅಲ್ಲಾಡುವ ಹೆಜ್ಜೆಯನ್ನು ಮುಂದಿಟ್ಟು ದೇವಿಯ ಭೂಮಿಯಲ್ಲೂ ನೀನು ಬಲವುಳ್ಳವ, ನಿನಗೆ ಸರಿಸಮಾನರು ಎಂದು ರಾಕ್ಷಸರು ನುಡಿದರು. ದೇವಿ ಅವನು ಹಿಂಗಂದ, ಹಿಂದೇನು ರಾಕ್ಷಸ ಮಾಡಿದಲ್ಲ ಹಂಗ ಅಂದ, ನಿನ್ನ ಶಕ್ತಿ ಅದ್ಭುತವಾಗಿತ್ತು. ಅದಕ್ಕಾಗಿ ನೀನು ಯಾರು, ನಮ್ಮ ಸೈನ್ಯವನ್ನು ಕೊಲ್ಲಲು ಏನು ಕಾರಣ, ನಿನಗೂ ದೇವತೆಗಳ ಹರಿಯರಿಗೂ ಸಂಬಂಧ ಏನು, ಸತ್ಯವಾಗಿ ಶೂರವಾಗಿರುವಿ, ಸ್ತ್ರೀ ರತ್ನವೇ ಮೆಚ್ಚುವುದು. ಸ್ತ್ರೀ ರತ್ನ ಒಳಗ ನೀನು ಬಹಳ ಶ್ರೇಷ್ಠವಾದಂತಹ ರತ್ನ, ನೀನು ಮೆಚ್ಚುವಂತಿದ್ದಿ, ನಿನ್ನನ್ನು ಕೊಲ್ಲುವುದಿಲ್ಲ, ಪ್ರಾಣದಾನ ಮಾಡಿ ಬಿಡುವೆನು ಹೋಗಿಂದ. ದೇವಿ ಹೇಳ್ತಾನ, ಇಷ್ಟೆಲ್ಲ ನಮ್ಮ ಸೈನ್ಯ ಕೊಂದ್ರೆ ಕೊಲ್ಲುವಲ್ಲಿ, ನನ್ನ ಸಹೋದರ ಏನಿದ್ರೆ ಅವನು ಕೊಲ್ಲುವಲ್ಲಿ, ಹೆಣ್ಣು ಮಕ್ಕಳು ಬಹಳ ಶ್ರೇಷ್ಠವಾದಕ್ಕಿದ್ದೀನಿ, ನಿನ್ನ ಮೆಚ್ಚಿದ ನಾನು, ನೀನು ಕ್ಷಮ ಮಾಡ್ತೇನೆ ಹೋಗಂತ. ನೋಡ್ರಿ, ಮೂಢ ಚಕ್ಷುರನೇ ನನ್ನ ಮಾತು ಕೇಳು. ದೇವಿ ಹೇಳ್ತಾಳ, ಚಕ್ಷುರ ನೀ ಅಲ್ಲ, ಮೊದಲು ನನ್ನ ಮಾತು ಕೇಳ. ಏನ್ ಹೇಳ್ತಾಳಂದ್ರ,
ನನ್ನನ್ನು ಜಗತ್ತಿಗೆ ಒಡೆಯಳೆಂದು ಹರಿಹರರು ಮೊದಲಾಗಿ ಭಜಿಸುತ್ತಿರುವರು. ಎಲ್ಲಾ ನಾನು ದೇವತೆ, ನಾನೇ ಎಲ್ಲಕ್ಕೆ ಕಾರಣ. ಮಾತೃ ಸ್ವರೂಪದಂತೆ ನನ್ನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಎಲ್ಲರೂ ಲೋಕದಲ್ಲಿ. ನನ್ನನ್ನ ಭಕ್ತಿಯಿಂದ ಬೇಡಿದವರು ಬೇಡಿದ್ದನ್ನೇ ಕೊಡುತ್ತೇನೆ. ನಾನು ದುಷ್ಟರನ್ನು ಸಂವರಿಸುವೆನು. ದುಷ್ಟರಾಕಿ ಪಾಯಾಪಾಶಿ ದುರ್ಜನಾಶಿ ಸಂವಾರಿ. ಯದಾ ಯದಾ ಯ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಧ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಹೇ ರಕ್ಕಸ, ನನ್ನ ದಯಾಳು ಅಂತ ಕರೀತಾರ. ಎಲ್ಲಾ ಬ್ರಹ್ಮಾಂಡಗಳಲ್ಲಿ ನನ್ನ ಜನನಿ ಅಂತ ಕರೀತಾರ. ಅವರ ಯೋಗಕ್ಷೇಮವನ್ನು ನೋಡ್ಲಿಕ್ಕೆ ನಾನು ಬಂದೀನಿ. ದುಷ್ಟರನ್ನು ಸಂಹಾರ ಮಾಡುವುದು ನನ್ನ ಉದ್ದೇಶ. ಹೆಚ್ಚು ಹೇಳುವುದೇನು? ದುಷ್ಟ ಕೇಳ, ನನ್ನ ಹೆಸರು ಸಾಂಭವಿ ಅಂತ ಕರೀತಾರ. ನನ್ನ ಹೆಸರು ಸಾಂಭವಿ.